ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಈ ಒಂದು ಕನ್ನಡ ಟೆಲಿಗ್ರಾಮ್ ಮೀಟಿಂಗಿಗೆ ನಿಮಗೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಜೊತೆಗೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ, ನಿನ್ನೆ ಏನು ಆನ್ ಪ್ಯಾಸಿವ್ 360 ವೆಬಿನಾರ್ ಆಯಿತು, ಅದರಲ್ಲಿ ಆ್ಯಶ್ ಮುಪಾರೆ ಸರ್ ಕೂಡ ಬಂದಿದ್ದರು. ಆ ಒಂದು ಮೀಟಿಂಗಿನ ಕ್ವಿಕ್ ಅಪ್ಡೇಟ್ಸ್ ಇತ್ತು. ಆ ಅಪ್ಡೇಟ್ನ ನಿಮಗೆಲ್ರಿಗೂ ಕನ್ನಡದಲ್ಲಿ ತಿಳಿಸ್ಲಿಕ್ಕೆ ನಾವು ಮೀಟಿಂಗನ್ನು ಮಾಡ್ತೀವಿ, ನಿಮಗೆಲ್ರಿಗೂ ಗೊತ್ತಿರೋಂಥ ವಿಚಾರ. ಸೊ ಹಾಗಾಗಿ ನಾನು ಆ ಒಂದು ಮೀಟಿಂಗಿನ ಅಪ್ಡೇಟ್ಗಳನ್ನು ಕೊಡಲಿಕ್ಕೆ ನಮ್ಮೆಲ್ಲರ ಅಪ್ಡೇಟ್ ಗುರು ಅಂತಲೇ ಹೇಳ್ಬೋದು. ತುಂಬ ಸವಿಸ್ತಾರವಾಗಿ ಅಚ್ಚುಕಟ್ಟಾಗಿ ನಮಗೆ ಒಂದು ಅಪ್ಡೇಟನ್ನು ತಿಳಿಸ್ಕೊಡ್ತಾರೆ. ಅವರು ಮತ್ತಾರೂ ಅಲ್ಲ, ನಮ್ಮ ಗ್ರೇಟ್ ಲೀಡರ್ ಸತ್ಯಪ್ರಕಾಶ್ ಸರ್. ಅವ್ರನ್ನ ನಾನು ವೆಲ್ಕಮ್ ಮಾಡ್ತೀನಿ. ಸತ್ಯಪ್ರಕಾಶ್ ಸರ್, ಹಾರ್ಟ್ಲಿ ವೆಲ್ಕಮ್ ಸರ್. ಪ್ಲೀಸ್, ಓವರ್ ಟು ಯು. ಥ್ಯಾಂಕ್ ಯು. ಇದು ಮಾರ್ಟಿ ಅವರೇ ಹೇಳಿದ್ದು. ರೆಡ್ ರಫರ್ ಅವರು ಅವರ ಬಗ್ಗೆ ಮಾತಾಡ್ತಾ ಹೇಳ್ತಾ ಇದ್ರು. ಅವರೀಗ ಆನ್ ಪ್ಯಾಸಿವ್ ಫೌಂಡರ್ಸ್ ಗಳನ್ನು ಪ್ರತಿದಿನ ಆನ್ಲೈನ್ ಮತ್ತು ಆಫ್ಲೈನ್ ಭೇಟಿ ಆಗ್ತಾ ಇದ್ದಾರಂತೆ, ಮೀಟ್ ಆಗ್ತಾ ಇದ್ದಾರಂತೆ. ಇದು ಮುಂದುವರಿದ್ರೆ ನಾವೆಲ್ಲರೂ ಇದನ್ನು ಮುಂದುವರಿಸಲಿಕ್ಕಿದ್ದಾರೆ. ಮಾರ್ಟಿ, ಕ್ರಿಸ್ ಅವರೆಲ್ಲ ಇದನ್ನು ಮುಂದುವರಿಸಲಿಕ್ಕಿದ್ದಾರೆ ಅಂತ ಹೇಳಿದ್ರು. ಯಾರು ಕೂಡ ನಮ್ಮನ್ನು ಸಂಪರ್ಕಿಸಬಹುದು, ಆನ್ ಪ್ಯಾಸಿವ್ ಬಗ್ಗೆ ವಿಚಾರ ವಿನಿಮಯ ಮಾಡಿಕೊಳ್ಬಹುದು. ಹಲವರು ಆನ್ ಪ್ಯಾಸಿವ್ ನಲ್ಲಿ ಕಳೆದ 5 ವರ್ಷದಿಂದ, ಕೆಲವರು 4 ವರ್ಷದಿಂದ, 3 ವರ್ಷದಿಂದ ಇದ್ದಾರೆ. ಆನ್ ಪ್ಯಾಸಿವ್ ಪಯಣ ಹಾಗೂ ಆನ್ ಪ್ಯಾಸಿವ್ ನಲ್ಲಿ ಅವರ ಬೆಳವಣಿಗೆ ಕೇಳಲು ನಮಗೂ ಸಂತೋಷ ಆಗ್ತದೆ. ಈಗ ನಾವು ಆಸ್ ಅವರ ಮಾತನ್ನು ಮಾತ್ರ ಕೇಳಬೇಕು, ಬೇರೆ ಯಾರದ್ದು ಮಾತನ್ನು ನಾವು ಕೇಳಲಿಕ್ಕಿಲ್ಲ. ನಾವು ಅವರು ಹೇಳಿದ್ದನ್ನು ಮಾತ್ರ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಆದ್ರೆ ಎಲ್ಲರೂ ಆಸ್ ಮಾತನ್ನೇ ಡೈರೆಕ್ಟ್ ಆಗಿ ಕೇಳಿದ್ರೆ ಉತ್ತಮ ಅಂತ ಮಾರ್ಟಿ ಅವರು ಹೇಳಿದ್ರು. ಈ ಒಳ್ಳೆಯ ಸಮಯ ನಮ್ಮದು 2ನೇ ಅಧ್ಯಾಯ ಪ್ರಾರಂಭಿಸಲು. ಈ ಎಲ್ಲ ಒಳ್ಳೆಯ ರೀತಿಯಿಂದ ಈಗ ಎಲ್ಲವೂ ಒಳ್ಳೆಯ ರೀತಿಯಿಂದ ಮುಂದುವರಿತಿದೆ. ಆದ ಕಾರಣ ಎಲ್ಲರೂ ಈ ಬಗ್ಗೆ ಕನೆಕ್ಟ್ ಆಗಿರುವುದು ಬಹಳ ಉತ್ತಮ. ನೀವು ಯಾವಾಗ್ಲೂ ಸಹ ಕಂಪನಿಯ ಬೆಳವಣಿಗೆಯಲ್ಲಿ ನೀವು ಸಹ ಜೊತೆಗೂಡಿ ಅಂತ ಅವರು ಹೇಳಿದ್ರು. ನಂತರ ರೆಡ್ ಅವರು ಮಾತಾಡಿದ್ರು. ಅವರು ಸಹ ನನ್ನನ್ನು ಯಾರು ಬೇಕಾದ್ರೂ ಕಾಂಟ್ಯಾಕ್ಟ್ ಆಗ್ಬೋದು, ಫೇಸ್ಬುಕ್ನ ಮೂಲಕ ಅಥವಾ ಮೇಲ್ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಆಗ್ಬೋದು ಅಂತ ಹೇಳ್ತಾ ಇದ್ರು. ಆನಂತರ ಅವರು ಪಾಸಿಟಿವ್ ನೆಟ್ಸ್ ಬಗ್ಗೆ ಮಾತಾಡ್ತಾ ಇದ್ರು. ಅವರು ಹೇಳ್ತಾ ಇದ್ರು, ನಾವು ಪಾಸಿಟಿವ್ ಆಗಿರುವುದು ಒಂದು ಕಲೆ. ಹಾಗೆ ಪಾಸಿಟಿವ್ ಆಗಿರುವವರನ್ನು ಮೀಟ್ ಮಾಡೋದು, ಅವರ ಕಥೆಯನ್ನು ಕೇಳೋದು, ಅದು ಬಹಳ ಚೆನ್ನಾಗಿರ್ತದೆ. ನಾವು ನಮ್ಮ ಬಗ್ಗೆ ಯೋಚಿಸ್ಬೇಕು. ನಾವು ಯಾವಾಗ್ಲೂ ನಮ್ಮ ಬಗ್ಗೆ ಸಹ ಯೋಚಿಸ್ಬೇಕು. ನಾವು ನೆಗೆಟಿವ್ ಆಗಿ ಯೋಚನೆಗಳು ಬಂದಾಗ ಅದನ್ನು ಹೇಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಬೋದು ಅಂತ ಯೋಚಿಸ್ಬೇಕು. ನಾವು ಪಾಸಿಟಿವ್ ಜನಗಳನ್ನೇ ಹೆಚ್ಚು ಭೇಟಿ ಆಗ್ಬೇಕು. ಆಗ ನಾವು ಪಾಸಿಟಿವ್ ಆಗಿ ಇರ್ಲಿಕ್ಕೆ ಆಗ್ತದೆ. ನಮ್ಮ ಮೈಂಡ್ ಸೆಟಪ್ ಸಹ ಚೇಂಜ್ ಆಗ್ತದೆ. ಆನ್ ಪ್ಯಾಸಿವ್ ಬಗ್ಗೆ ನಾವು ಗಮನ ಹರಿಸಿದಾಗ ಇಲ್ಲಿ ಎಲ್ಲವೂ ಸಹ ಪಾಸಿಟಿವ್ ವಿಷಯಗಳು ಹಾಗೂ ಆನ್ ಪ್ಯಾಸಿವ್ ಪ್ರತಿಯೊಂದು ಸಹ ಇಲ್ಲಿ ಪಾಸಿಟಿವ್ ಆಗಿದೆ. ಇದು ಪಾಸಿಟಿವ್ ಫೌಂಡರ್ಸ್ ಗಳಿಂದ ಕೂಡಿದೆ. ಹಾಗೆ ಇಲ್ಲಿ ನಿಮಗೆ ಫೌಂಡರ್ಸ್ ಗಳು, ಹಾಗೆ ಕಂಪನಿ ಬೆಳವಣಿಗೆ, ಕಂಪನಿಯ ಪ್ರಾಡಕ್ಟ್ಸ್, ಅಲ್ಲದೆ ನಾವು ಭಾಗವಹಿಸುವ ವೆಬಿನಾರ್ಗಳು, ಹಾಗೆ ಆಸ್ ಸರ್ ಅವರ ಪಾಸಿಟಿವ್ ಎನರ್ಜಿ, ಅವರ ಪಾಸಿಟಿವ್ ವಿಷನ್, ಅವರ ಮಾತುಗಳು, ಇವೆಲ್ಲವೂ ನಮ್ಮ ಮೇಲೆ ಪರಿಣಾಮ ಬೀರುವುದನ್ನು ನಾವು ಪ್ರತಿದಿನ ಗಮನಿಸ್ತಾ ಇರ್ಬೇಕು ಅಂತ ಅವರು ಹೇಳ್ತಾ ಇದ್ರು. ಹಾಗೆ ಪಾಸಿಟಿವಿಟಿ ಮಾತಾಡುವಾಗ ಪ್ರತಿದಿನ ನಾವು ಪ್ರಾರಂಭದಲ್ಲಿ ಪ್ರಾರ್ಥನೆಯಿಂದ ಸ್ಟಾರ್ಟ್ ಮಾಡಿದ್ರೆ ಅದೊಂದು ಪಾಸಿಟಿವಿಟಿ ನಮ್ಮಲ್ಲಿ ಬೆಳೀತದೆ. ಹಾಗೆ ನಾವು ಇತರರ ಬಗ್ಗೆ ಕೃತಜ್ಞರಾಗಿರ್ಬೇಕು. ಆ ಮನೋಭಾವನೆ ನಾವು ಬೆಳೆಸ್ಕೋಬೇಕು. ಹಾಗೆ ಇತರರಿಗೆ ಸಹಾಯ ಮಾಡುದು, ಇವೆಲ್ಲ ನಮ್ಮ ಪಾಸಿಟಿವಿಟಿಗೆ ಪೂರಕವಾದ ಕೆಲಸಗಳು ಅಂತ ಹೇಳ್ತಾ ಇದ್ರು. ಇದು ನಮ್ಮ ಆರೋಗ್ಯ ಮತ್ತು ನಮ್ಮ ಯೋಚನೆಯನ್ನು ಪಾಸಿಟಿವ್ ಆಗಿ ಇಡಲು ಸಹಾಯ ಮಾಡ್ತದೆ ಅಂತ ಹೇಳ್ತಿದ್ರು. ಹಾಗೆ ನಗುತ್ತಾ ಇರೋದು, ಅದು ಸಹ ನಮ್ಗೆ ಒಳ್ಳೆಯ ಪಾಸಿಟಿವ್ ಎಫೆಕ್ಟ್ ಅನ್ನು ನಮ್ಮ ಮೇಲೆ ಬೀಳ್ತದೆ. ಹಾಗೆ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಪಾಸಿಟಿವ್ ಆಗಿದ್ದಾಗ ನಮ್ಗೆ ಸಕ್ಸೆಸ್ ಬರ್ತದೆ. ಅದು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಇದ್ರು.
ನಂತರ ಕ್ರಿಸ್ ಅವರು ಮಾತಾಡಿದ್ರು. ಅವರ ಪ್ರಾರಂಭದಲ್ಲಿ ಭಾರತ ಹಾಗೂ ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದ್ರು. ಅವರು ಸಹ ನಂತರ ಪಾಸಿಟಿವ್ ಬಗ್ಗೆ ಮಾತಾಡ್ತಿದ್ರು. ನಮ್ಮ ಕಂಪನಿ ಯಾವಾಗ್ಲೂ ವಿತ್ ಲವ್ ನಿಂದ ಕೂಡಿದೆ. ನಾವು ಬಿಸ್ನೆಸ್ ನಲ್ಲಿ ಬಹಳ ದೊಡ್ಡ ಹೆಸರು ಮಾಡುವ ಮಾತುಗಳನ್ನೇ ಅಂದ್ರೆ ಬಿಸ್ನೆಸ್ ನಲ್ಲಿ ಬಹಳ ದೊಡ್ಡ ಹೆಸರು ಮಾಡಿರುವಂತವರ ಮಾತುಗಳನ್ನೇ ಕೇಳ್ಬೇಕು. ಇದು ನಮ್ಮ ಮೇಲೆ ಒಳ್ಳೆ ಪರಿಣಾಮ ಬೀರ್ತದೆ ಅಂತ ಅವರು ಹೇಳ್ತಾ ಇದ್ರು. ಹಾಗೆ ನಮ್ಮ ಸರ್ ಅವರು ನಮ್ಮ ಕಂಪನಿಗೆ ದೊಡ್ಡ ಅಡಿಪಾಯವನ್ನು ಪ್ರಪಂಚದ ಎಲ್ಲಾ ದಿಕ್ಕಿನಲ್ಲಿ, ಪ್ರತಿಯೊಂದು ದಿಕ್ಕಿನಲ್ಲಿ ಸಹ ಗಟ್ಟಿಯಾಗಿ ಹಾಕಿದ್ದಾರೆ ಅಂತ ಅವರು ಹೇಳ್ತಾ ಇದ್ರು. ಹಾಗೆ ಇವಾಗ ಬೇರೆ ಬೇರೆ ತರದ ವ್ಯಕ್ತಿಗಳು, ಅಂದ್ರೆ ಬೇರೆ ಬೇರೆ ಫೀಲ್ಡ್ ನಲ್ಲಿ ಇರುವ ವ್ಯಕ್ತಿಗಳು ಕೂಡ ಫೌಂಡರ್ ಆಗಿದ್ದಾರೆ. ಪ್ರಪಂಚದಾದ್ಯಂತ ಈಗ ನಾವು ಫೌಂಡರ್ಸ್ ಎಲ್ಲ ಇದ್ದಾರೆ. ಹಾಗೆ ಇವಾಗ ಸರ್ ಬಹಳ 24 ಗಂಟೆ ಸಹ ಎಫರ್ಟ್ ಹಾಕ್ತಾ ಇದ್ದಾರೆ. ಸ್ವಲ್ಪ ಸೆಟ್ ಬ್ಯಾಕ್ ಆಗಿದೆ. ಇನ್ನು ಮುಂದೆ ನಮಗೆ ಇದೆಲ್ಲ ಒಳ್ಳೇದನ್ನೇ ಮಾಡ್ಲಿಕ್ಕಿದೆ. ನಾವೆಲ್ಲರೂ ಇನ್ನು ಸ್ಟ್ರಾಂಗ್ ಆಗ್ಲಿಕ್ಕಿದ್ದೇವೆ. ಹಾಗೆ ನಮ್ಮ ಸರ್ ತರದ ಬಿಸ್ನೆಸ್ ಅನ್ನು ಯಾರು ಈ ತನಕ ಮಾಡಿಲ್ಲ. ಅಂದ್ರೆ ನಮ್ದೊಂದು ಹೊಸ ಮಾಡೆಲ್ ಆಗಿ ಬಿಸ್ನೆಸ್ ಆಗಿ ಬರ್ತಾ ಇದೆ. ಸಾಮಾನ್ಯ ಜನರನ್ನು ಕಟ್ಟಿಕೊಂಡು ಮುನ್ನಡೆಯುತ್ತಿದ್ದಾರೆ. ಆದುದರಿಂದ ನಾವೆಲ್ಲರೂ ಸಹ ಪಾಸಿಟಿವ್ ಆಗಿ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಸಹಕಾರ ನೀಡಬೇಕು ಅಂತ ಅವರು ಹೇಳ್ತಾ ಇದ್ರು. ಹಾಗೆ ನಾನು ಎಲ್ಲರಲ್ಲೂ ನಮ್ಮ ಕಂಪನಿ ಸಾಲಿಡ್ ಹಾಗೂ ಗ್ರೇಟ್ ಕಂಪನಿ ಎಂದು ಹೇಳಲಿಕ್ಕೆ ಬಯಸ್ತೇನೆ. ಪ್ರತಿಯೊಬ್ಬರ ಹತ್ರ ನಾನು ಹಾಗೇನೆ ಮಾತಾಡ್ತೇನೆ. ನಾನು ಇದರಲ್ಲಿ ಪೂರ್ಣವಾಗಿ ನಂಬಿಕೆ ಇಟ್ಟಿದ್ದೇನೆ. ಹಾಗೆ ಯಾವುದು ಸಹ ಒಂದು ದಿನದಲ್ಲಿ ರೆಡಿ ಆಗುದಿಲ್ಲ, ಪ್ರತಿಯೊಂದಕ್ಕೂ ಸಮಯ ತೆಗೆದುಕೊಳ್ತದೆ ಅಂತ ಅವರು ಹೇಳ್ತಾ ಇದ್ರು. ಈಗ ನಾವು ಸ್ಟಾರ್ಟ್ ಮಾಡ್ತಾ ಇಲ್ಲ, ನಾವು ಬೆಳೆದು ನಿಂತಿದ್ದೇವೆ. ನಾವೆಲ್ಲರೂ ಇದರಲ್ಲಿ ಇದ್ದೇವೆ. ನಾವೆಲ್ಲರೂ ಒಂದು ಫ್ಯಾಮಿಲಿ. ಯಾಶೆ ಏನು ಹೇಳಿದ್ರು ನಾನು ಅವರು ಹೇಳಿದ ಹಾಗೆ ಮಾಡ್ಲಿಕ್ಕೆ ರೆಡಿ ಇದ್ದೇನೆ. ಇದು ನನ್ನ ಫ್ಯೂಚರ್, ನನ್ನ ವಿಶ್ವಾಸ ಅಂತ ಅವರು ಮಾತಾಡ್ತಾ ಇದ್ರು. ನಂತರ ಅಷ್ಟೊತ್ತಿಗೆ ಬಂದ್ರು ಅವರು. ಹಾಗೆ ನಂತರ ಕ್ರಿಸ್ ಮಾತಾಡಿದ ನಂತರ ಇವರು ಮಾರ್ಟಿ ಸಹ ಮಾತಾಡ್ತಿದ್ರು. ಅಷ್ಟೊತ್ತಿಗೆ ಬಂದ್ರು. ಹಾಗೆ ತುಂಬಾ ಹೊತ್ತು ಮಾತಾಡ್ಲಿಲ್ಲ. ಅವರು ಬರೀ ಒಂದು 15 ನಿಮಿಷ ಅವರು ಮಾತಾಡಿದ್ರು. ಅವರು ಪ್ರಾರಂಭದಲ್ಲಿ ಥಾಮಸ್ ಆಲ್ವಾ ಎಡಿಸನ್ ಬಗ್ಗೆ ಮಾತಾಡ್ತಿದ್ರು. ಅವರು 1000 ಬಾರಿ ಅದಕ್ಕಿಂತ ಸಹ ಜಾಸ್ತಿ ಪ್ರಯೋಗಗಳನ್ನು ಮಾಡಿದ್ದಾರೆ. ಆಮೇಲೆ ಅವರು ಅವರ ಅಚೀವ್ಮೆಂಟ್ ಮಾಡಿದ್ದಾರೆ. ಹಾಗೆ ಇವಾಗ ನಿಮಗೆಲ್ಲ ನಾವು ಎಲ್ಲಿ ಹೋಗ್ತಿದ್ದೇವೆ, ಎಲ್ಲಿದ್ದೇವೆ, ಈ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರ್ಬೋದು. ಈ ಬಗ್ಗೆ ನಿಮಗೆ ಅರಿವಿಲ್ಲದೆ ಇರ್ಬೋದು. ಆದ್ರೆ ನಾನು ನಿಮಗೆ ತಿಳಿಸೋದೇನೆಂದ್ರೆ, ನಾವು ಮೇಲೆ ಹೋಗುತ್ತಿದ್ದೇವೆ, ಕೆಳಗೆ ಹೋಗುತ್ತಿಲ್ಲ ಅಂತ ಹೇಳಿದ್ರು. ವಿ ಆರ್ ಗೋಯಿಂಗ್ ಅಪ್ ಅಂತ ಹೇಳಿದ್ರು. ನಾವು ಎಲ್ಲಿ ಸಹ ಹೋಗುತ್ತಿಲ್ಲ, ನಾವು ಇಲ್ಲಿ ಈಗ ಮೇಲೆ ಏರುತ್ತಿದ್ದೇವೆ ಅಂತ ಹೇಳ್ತಿದ್ರು. ಅಂದ್ರೆ ನಾವು ಓಡಿ ಹೋಗುದಿಲ್ಲ, ಇಲ್ಲೇ ಇರ್ತೇವೆ, ಮೇಲೆ ಟಾಪಿಗೆ ಅಚೀವ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ರು. ನಾವು ಕೆಲವು ಕಡೆ ಸ್ವಲ್ಪ ಸೋತಿದ್ದೇವೆ, ಇದು ನಿಜ. ನಿಮ್ಮ ಕನಸುಗಳು ದೊಡ್ಡದಿದ್ದಾಗ ನಿಮ್ಮ ತಂಡ ಕೂಡ ದೊಡ್ಡದಾಗಿರ್ತದೆ. ಹಾಗೆ ನಾವು ಬಹಳಷ್ಟು ಜನಗಳನ್ನು ತೆಗೆದುಕೊಂಡೆವು. ಕ್ವಾಂಟಿಟಿ ದೊಡ್ಡದಾಗಿ ತಗೊಂಡಾಗ ಕ್ವಾಲಿಟಿ ಸ್ವಲ್ಪ ಬಗ್ಗೆ ನಾವು ಎಡವಿದ್ದೇವೆ. ಸ್ವಲ್ಪ ಕರಪ್ಟ್ ಜನಗಳಿಂದ ಹಾಗೂ ಕೆಲವು ಕ್ರಿಮಿನಲ್ ಮೈಂಡ್ ಇರುವಂತವರನ್ನು, ಅವರುಗಳಿಂದ ನಮಗೆ ತೊಂದರೆ ಇಲ್ಲಿ ಆಗಿದೆ. ಕೆಲವು ಕೆಟ್ಟ ಉಪಯೋಗಕ್ಕೆ ಬರದ ಜನಗಳನ್ನು ಸಹ ನಾವು ತಕೊಂಡು ಇದರಿಂದ ತೊಂದರೆ ಆಯ್ತು. ಇದನ್ನೆಲ್ಲ ನಾವು ಈಗ ಮನಗಂಡು ಅದರ ಬಗ್ಗೆ ನಾವು ಕೆಲಸ ಮಾಡ್ತಿದ್ದೇವೆ. ನಾವು ಕೆಲವೊಮ್ಮೆ ಹೆಚ್ಚು ಜನಗಳನ್ನು ತೆಗೆದುಕೊಂಡಾಗ ಕೆಲವು ಕೆಟ್ಟ ಜನರು ಇರುತ್ತದೆ, ಇದು ಸಹಜ. ನಾವು ಈ ಎಕ್ಸ್ಪೀರಿಯನ್ಸ್ ಇಂದ ಈಗ ಅದನ್ನು ಅರಿತುಕೊಂಡಿದ್ದೇವೆ. ಕೆಲವು ತಿಂಗಳಿಂದ ನಾವು ಅಡೆತಡೆಗಳನ್ನು ಅನುಭವಿಸ್ತಾ ಇದ್ದೇವೆ. ಯಾಕೆಂದ್ರೆ ಕೆಲವು ರಾಂಗ್ ಜನಗಳು ತಂಡದಲ್ಲಿ ಇದ್ದವರು, ಅವರನ್ನು ನಾವು ನಂಬಿದೆವು, ಅವರಿಗೆ ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಟೆವು. ಅದರಿಂದಾಗಿ ನಾವು ಸೋತೆವು. ಅವರು ಎಲ್ಲಾ ವಿಷಯವನ್ನು ಅವರಲ್ಲಿ ಎಲ್ಲಾ ವಿಷಯಗಳು ಸರಿ ಇರ್ಲಿಲ್ಲ. ಅವರಿಗೆ ಒಳ್ಳೆಯ ಗುಣ, ಕೆಲಸದ ಬಗ್ಗೆ ನಿಷ್ಠೆ ಹಾಗೂ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಕೌಶಲ್ಯ, ಹಾಗೆ ನಾವು ನಮ್ಮ ದೊಡ್ಡ ವಿಷನ್ ನ ಬಗ್ಗೆ ಅವರಿಗೆ ಅವರು
ಈ ಬಗ್ಗೆ ಎಲ್ಲ ಅವರು ಯಾವುದು ಸಹ ಇಂಟ್ರೆಸ್ಟ್ ಇರಲಿಲ್ಲ ಅವರಿಗೆ. ಇದರಿಂದಾಗಿ ನಮಗೆ ಆ ತೊಂದರೆ ಆಯ್ತು. ನಾವು ನಮ್ಮ ವಿಷನ್ ನ ಬಗ್ಗೆ ತುಂಬಾ ಗಮನ ಹರಿಸಿ ಈ ಬಗ್ಗೆ ಹೆಚ್ಚು ಗಮನ ಕೊಡದೆ ಇದು ನಮಗೆ ಸೋಲಾಯ್ತು. ಇದು ನಮ್ಮ ಫಸ್ಟ್ ಸೋಲು. ಇದರಿಂದ ನಾವು ಕಲಿತಿದ್ದೇವೆ. ಈಗ ನಮಗೆ ಬದಲಾವಣೆ ಅವಶ್ಯಕವಾಗಿದೆ ಅಂತ ಅವರು ಹೇಳ್ತಾ ಇದ್ರು. ನಾವು ಒಂದು ಅದ್ಭುತ ವಿಷನ್, ಇದು ಮಾನವ ಜನಾಂಗದ ಬಗ್ಗೆ ಒಳ್ಳೇದು ಮಾಡಬೇಕೆಂಬ ಒಂದು ಅಚಲ ನಿರ್ಧಾರ. ಇದು ಎರಡು ಅಂದ್ರೆ ನಾವು ಒಂದು ಅದ್ಭುತ ವಿಷನ್ ಮತ್ತು ಮಾನವ ಜನಾಂಗಕ್ಕೆ ಒಳ್ಳೇದು ಮಾಡ್ಬೇಕೆಂಬ ಒಂದು ನಿರ್ಧಾರ ಒಂದು ಕಡೆ ಆದ್ರೆ, ತಮ್ಮ ಬಗ್ಗೆ ಮಾತ್ರ ಯೋಚಿಸ್ತಾ ನಮ್ಮ ಬಿಸ್ನೆಸ್ ನ ಮಾಡೆಲ್ ನ ಬಗ್ಗೆ ಜಾಸ್ತಿ ಅರಿವು ಇಲ್ಲದೆ ಅವರು ಕೆಲವು ಜನ ಇಲ್ಲಿ ನಡ್ಕೊಂಡ ಕಾರಣ ಇದೆರಡು ಒಂದೇ ಕಡೆ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಈ ಪ್ರಾಬ್ಲಮ್ಗಳು ಕ್ರಿಯೇಟ್ ಆದವು. ಅವರನ್ನೆಲ್ಲ ನಾವು ಒಳ್ಳೆ ರೀತಿಯಿಂದ ನಡೆಸ್ಕೊಂಡ್ರು ಅವರಲ್ಲಿ ನಾವು ನೆನೆಸಿಕೊಂಡಂತೆ ಯಾವುದೇ ಗುಣ ಇರಲಿಲ್ಲ, ಚಿಂತನೆ ಇರಲಿಲ್ಲ. ಇದರಿಂದಾಗಿ ಹೊರಗಿನವರಿಗೆ ಮತ್ತು ಒಳಗಿನವರಿಗೆ ಮಧ್ಯೆ ಒಂದು ಕಂದರ ಬೆಳೆದಂತೆ ಬೆಳೀತು, ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಯ್ತು ಅಂತ ಅವ್ರು ಹೇಳ್ತಾ ಇದ್ರು. ಇದು ನಮ್ಮ ಬಿಸ್ನೆಸ್ ಮೇಲೆ ಸ್ವಲ್ಪ ಪರಿಣಾಮ ಬೀರಿದೆ. ಆದ್ರೆ ನಾವು ಅವರುಗಳನ್ನು ತೆಗೆದುಕೊಂಡ ಬಗ್ಗೆ, ಹಾಗೆ ನಾನು ಅವ್ರುಗಳನ್ನು ಈ ತನಕ ತಕೊಂಡ ಬಗ್ಗೆ ನಾನು ಚಿಂತನೆ ಮಾಡುದಿಲ್ಲ. ಇದರಿಂದ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿತು. ಅಲ್ಲದೆ ದೊಡ್ಡ ಸಂಖ್ಯೆಯಲ್ಲಿ ಫೌಂಡರ್ಸ್ ಗಳನ್ನು ತೆಗೆದುಕೊಂಡು ಅವರ ಜೊತೆ ಎಲ್ಲವನ್ನು ಹಂಚಿಕೊಂಡು ಮುಂದುವರುವ ಬಗ್ಗೆ ನಂಗೆ ಎಲ್ಲಿಯೂ ಸ್ವಲ್ಪ ಸಹ ವ್ಯಥೆ ಇಲ್ಲ. ಇದು ನಾನು ಕರೆಕ್ಟ್ ಆಗಿ ನನ್ನ ನಿರ್ಧಾರ, ಇದು ನನ್ನ ವಿಷನ್. ಕೆಲವರಿಗೆ ಇದು ಸರಿ, ಹೊರಗಿನವರಿಗೆ, ಒಳಗಿನವರಿಗೆಲ್ಲ, ಫೌಂಡರ್ಸ್ಗೆಲ್ಲ, ಹೊರಗಿನವರಿಗೆ ಸ್ವಲ್ಪ ಇದು ಸರಿ ಕಾಣಲಿಲ್ಲ ಅಷ್ಟೇ ಅಂತ ಅವರು ಹೇಳ್ತಾ ಇದ್ರು. ಈಗ ನಾವು ಇಂತಹ ವಿಷಯದಲ್ಲಿ ಜಾಗೃತರಾಗಿ ಮುಂದೆ ಇಂಥ ವಿಷಯ ಒಂದೊಂದಾಗಿ ಕರಪ್ಷನ್ ನಡೆಯದಂತೆ ಕ್ರಮ ಕೈಗೊಳ್ಳುವ ಈ ಕರಪ್ಷನ್ ನಡೆಯದಂತೆ ಕೈಗೊಳ್ಳಲು ಸಾಧ್ಯವಾಗುವಂತೆ ಎಲ್ಲಾ ವಿಷಯವನ್ನು ನಾವು ಅರಿತುಕೊಂಡು ಮುಂದುವರಿಬೇಕಾಗಿದೆ. ಇದೊಂದು ವಿಷಯವನ್ನು ಈ ಒಂದು ವಿಷಯದಲ್ಲಿ ನಮಗೆ ಸೋಲಾಗ್ಲಿಕ್ಕೆ ಸಾಧ್ಯವಿಲ್ಲ. ಅಲ್ಲದೆ ಇದೇನೋ ಬಹಳ ದೊಡ್ಡ ಸ್ಥಿತಿಯಲ್ಲಿ ನಮ್ಮನ್ನು ಒಂದು ಕೆಟ್ಟ ಸ್ಥಿತಿಗೆ ತಂದು ಒಡ್ಲಿಲ್ಲ. ಈಗ ನಾವು ಅಸಹಾಯ ಸ್ಥಿತಿಯಲ್ಲಿ ಬಂದು ಬೀಳಲಿಲ್ಲ. ಈಗಲೂ ನಾವು ಇದನ್ನು ಬದಲಾಯಿಸಲು, ರಿಪ್ಲೇಸ್ಮೆಂಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ, ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ರು. ನಾವು ಈಗ ಬಹಳ ದೊಡ್ಡ ಮಟ್ಟದಲ್ಲಿದ್ದೇವೆ, ಆದ್ರೆ ಈ ಚಾಲೆಂಜ್ಗಳನ್ನೆಲ್ಲ ನಾವು ಎದುರಿಸಬೇಕಾಗಿದೆ. ಆದ್ರೆ ನಾವು ಈಗ ಬಹಳ ದೊಡ್ಡ ಮಟ್ಟದಿದ್ದೇವೆ. ಇದರ ಬಗ್ಗೆ ನಾವು ನಮ್ಮ ಕನಸನ್ನು, ನಮ್ಮ ಗುರಿಯನ್ನು ನಾವು ಬಹಳ ದೊಡ್ಡದಾಗಿ ಇಟ್ಕೊಂಡಿದ್ದೇವೆ. ಆದ ಕಾರಣ ಇದು ಯಾವುದು ನಮ್ಮ ಮೇಲೆ ಪರಿಣಾಮ ಬೀರುವುದಿಲ್ಲ. ನಾನು ಎಷ್ಟು ಬಾರಿ ಬೇಕಾದ್ರೂ ಪುನಃ ಇದನ್ನು ಸರಿಪಡಿಸಿಕೊಂಡು ಮುಂದುವರಿಲಿಕ್ಕೆ, ನಾವು ಏನನ್ನು ಅಚೀವ್ ಮಾಡ್ಬೇಕು ಅಂತ, ಸಾಧಿಸ್ಬೇಕು ಅಂತಿದ್ದೇವೆ, ಅದನ್ನು ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡುತ್ತೇವೆ, ಬಿಟ್ಟು ಓಡಿ ಹೋಗುವುದಿಲ್ಲ. ನಿಮಗೆಲ್ಲ ತಿಳಿದಿದೆ, ವಿನ್ನರ್ಸ್ ಯಾವಾಗಲೂ ಬಿಟ್ಟು ಓಡುವುದು, ವಿನ್ನರ್ಸ್ ನೆವರ್ ರನ್ ಅಂತ. ವಿನ್ನರ್ಸ್ ನೆವರ್ ಲೂಸರ್, ಅವರು ಲೂಸರ್ಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಹೇಳ್ತಾ ಇದ್ರು ಇದೆಲ್ಲ ಹೌದು, ಆದ್ರೆ ಇದನ್ನೆಲ್ಲ ಸರಿಪಡಿಸಲಿಕ್ಕೆ ಸ್ವಲ್ಪ ಸಮಯ ಅವಶ್ಯಕತೆ ಇದೆ ಅಂತ ಹೇಳ್ತಿದ್ರು. ಹಾಗೆ ಮಾತಾಡ್ತಾ ಮುಂದಿನ ವಾರದಲ್ಲಿ ಈ ಬಗ್ಗೆ ನಾನು ನಿಮಗೆ ಮಾಡ್ತಾ ಇರ್ತೇನೆ. ಮುಂದಿನ ನನ್ನ ಹೆಜ್ಜೆ ಬಗ್ಗೆ ನಿಮ್ಗೆ ಮುಂದಿರುವಾಗ ತಿಳಿಸ್ತೇನೆ. ನಮ್ಮ ನೆಕ್ಸ್ಟ್ ಸ್ಟೆಪ್ಪಿನ ಬಗ್ಗೆ ಬಹಳ ದೃಢವಾಗಿ ಇನ್ನಷ್ಟು ಮಾಹಿತಿಯನ್ನು ನಾನು ಕೊಡ್ಲಿಕ್ಕಿದ್ದೇನೆ ಅಂತ ಸರ್ ಹೇಳಿದ್ರು. ಕೆಲವೊಮ್ಮೆ ನಾವು ಕೆಲವನ್ನು ಗಳಿಸ್ಲಿಕ್ಕೆ ಕೆಲವನ್ನು ಕಳೆದುಕೊಳ್ಬೇಕಾಗ್ತದೆ. ಆದ್ರೆ ನಮ್ಮ ಮುಂದಿನ ಹೆಜ್ಜೆ ನಿಮಗೆ ಖಂಡಿತವಾಗಿ ಖುಷಿ ಕೊಡಲಿದೆ ಅಂತ ಸರ್ ದೃಢವಾಗಿ ಹೇಳಿದ್ರು. ಹಾಗೆ ಈಗಿನ ಸ್ಥಿತಿಯನ್ನು ನಾವು ಖಂಡಿತ ದಾಟಿ ಮುಂದುವರಿಯಲಿದ್ದೇವೆ. ನಾವು ನಮ್ಮ ಕನಸನ್ನು ನನಸಾಗಿಸ್ಲಿಕ್ಕಿದ್ದೇವೆ, ಓಡಿ ಹೋಗುವುದಿಲ್ಲ. ನಿಮ್ಮ ಮೇಲೆ ನನಗೆ ಬಹಳ ನಂಬಿಕೆ ಇದೆ. ಹಾಗೆಯೇ ನೀವೆಲ್ಲರೂ ಈ ಅವಕಾಶಕ್ಕೆ ಅರ್ಹರು ಅಂತ ಹೇಳಿದ್ರು. ಅಂದ್ರೆ ನಮ್ಮ ಕಂಪನಿ ಒಳಗೆ ಫೌಂಡರ್ ಆಗಿರುವುದು, ಅದಕ್ಕೆ ನೀವೆಲ್ಲ ಅರ್ಹರು ಅಂತ ಅವರು ಹೇಳ್ತಿದ್ರು. ಇಷ್ಟು ಸಾಕು. ನೀವು ಈ ಬಗ್ಗೆ ಹೆಚ್ಚು ತಿಳಿದಾಗ, ನಿಮಗೆ ಈ ಬಗ್ಗೆ, ನಮ್ಮ ಕಂಪನಿಯ ಆಗು ಹೋಗುವ ಬಗ್ಗೆ, ನಮ್ಮ ವಿಷನ್ ನ ಬಗ್ಗೆ, ಅಥವಾ ನಮ್ಮ ನೆಕ್ಸ್ಟ್ ಸ್ಟೆಪ್ ನ ಬಗ್ಗೆ ನಿಮ್ಗೆ ಅರಿವಾದಾಗ ನಿಮಗೆ ಅಭಿಮಾನ ತನ್ನಿಂತಾನೆ ಬರ್ಲಿಕ್ಕಿದೆ ಅಂತ ಹೇಳಿದ್ರು.
ನಾನು ಆಶ್ ಮುಫಾರೆ, ನಾನು ಮುಂದಿನ ಪ್ರೆಸಿಡೆಂಟ್ ಅಂತ ಹೇಳಿ ನಗಾಡ್ತಾ ಆಫ್ ಮೈ ಹೋಮ್ ಅಂತ ಹೇಳಿದ್ರು. ಹಾಗೆ ಆರ್ ಎನಿಥಿಂಗ್ ಅಂತ ಹೇಳಿದ್ರು. ಹೀಗೆ ಅವರು ನಗುತ್ತಾ ನಗುತ್ತಾ ತನ್ನ ಮಾತನ್ನು ಮುಗಿಸಿದ್ರು. ಇದು ಆಶ್ ಅವರ ಮಾತುಗಳು ಇಷ್ಟೇ. ನಿನ್ನೆ ಬಹಳ ಬ್ರೀಫ್ ಆಗಿ ಅವರು ಮಾತಾಡಿದ್ರು. ನಂತರ ರೆಡ್ ಅವರು ಪಾಸಿಟಿವ್ ಪಾಸಿಟಿವಿಟಿ ಬಗ್ಗೆ ಒಂದು ಉದಾಹರಣೆ ಅಂತ ಆದ್ರೆ ನಮ್ಮ ಆಶ್ ಮುಫಾರೆ ಅಂತ ಅವರು. ಅಲ್ಲಿಗೆ ನಮ್ಮ ನಿನ್ನೆಯ 360 ವೆಬ್ನಾರ್ ಮುಗೀತು. ಹಾಗೆ ನಿನ್ನೆ ನಾನು ಇವತ್ತು ಬೆಳಿಗ್ಗೆ ನಮ್ಮ ಗುಸ್ಮಿಂದರ್ ದಿಲನ್ ಅವರು ಒಂದು ಸಣ್ಣ ವಿಡಿಯೋವನ್ನು ಹಾಕಿದ್ರು. ಅದರಲ್ಲಿ ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನು ನಮ್ಗೆ ಫೌಂಡರ್ಸ್ ಗಳಿಗೆ ತಿಳಿಸಿದ್ದಾರೆ. ಅವರು ಮಾತಾಡ್ತಾ ಹೇಳ್ತಿದ್ರು ಸ್ಟಾರ್ಟಿಂಗ್ ಅಲ್ಲಿ OS ಮತ್ತು ಓ ಫೌಂಡರ್ ನಮ್ದು 2 ವೆಬ್ಸೈಟ್ ನಲ್ಲಿ ಬಹಳ ಸ್ವಲ್ಪ ಚೇಂಜಸ್ ಗಳನ್ನು ನೀವು ಮುಂದೆ ಕಾಣ್ಲಿಕ್ಕಿದ್ದೀರಾ ಅಂತ ಹೇಳಿದ್ರು. ಯಾರು ಗಾಬರಿ ಆಗ್ಬಾರ್ದು. ಹಾಗೆ ಕೆಲವು ಸರ್ವರ್ಸ್ ಕೂಡ ಚೇಂಜ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಎಲ್ಲವೂ ರಿಸ್ಟ್ರಕ್ಚರ್ ನಡೀತಿದೆ. ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಅಲ್ಲಿ ಇರ್ಬೋದು ಅಥವಾ ನಮ್ಮ ವೆಬ್ಸೈಟ್ ನ ಬಗ್ಗೆ ಇರ್ಬೋದು, ಟೆಕ್ನಿಕಲ್ ಆಗಿ ಇರ್ಬೋದು, ಒಂದು ರಿಸ್ಟ್ರಕ್ಚರ್ ನಡೀತಿದೆ ಅಂತ ಅವರು ಹೇಳ್ತಾ ಇದ್ರು. ನಿಮಗೆ ಮುಂದೆ OS ಮತ್ತು ಓ ಫೌಂಡರ್ ಬಂದಾಗ ಸ್ವಲ್ಪ ಲಾಗಿನ್ ಆಗ್ಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಅದೆಲ್ಲ ಸರಿ ಆಗ್ಲಿಕ್ಕಿದೆ. ನೀವು ಇಮಿಡಿಯೇಟ್ಲಿ ಅದು ಬಂದ ಕೂಡಲೇ ಗಾಬರಿ ಆಗ್ಬೇಕಾಗಿಲ್ಲ. ದಿನ ದಿನ ಅದು ಸರಿ ಆಗ್ಲಿಕ್ಕಿದೆ ಅಂತ ಹೇಳಿದ್ರು. ಇದು ಅವರು ಪ್ರಿಕಾಷನರಿ ಆಗಿ ಹೇಳಿದ್ದು ನಮಗೆ. ಮುಂದೆ ಏಕದಮ್ ಅದು ಇವಾಗ ನಮ್ಮ ಮುಂದೆ OS ಓ ಫೌಂಡರ್ ಬಂದಾಗ ಎಲ್ಲಿಯಾದ್ರೂ ನಿಮಗೆ ಲಾಗಿನ್ ಆಗ್ಲಿಕ್ಕೆ ಆಗದಿದ್ರೆ ನೀವೇನು ಭಯ ಪಡ್ಬೇಕಾಗಿಲ್ಲ, ಅದು ಸರಿ ಆಗ್ಲಿಕ್ಕಿದೆ ಅಂತ ಅವರು ಹೇಳ್ತಾ ಇದ್ರು. ಹಾಗೆ ಇದು ಕೆಲವೆಲ್ಲ ಚೇಂಜಸ್ ಆಗಿದೆ. ಆದ್ರೆ ನಮ್ಮ ಕಂಪನಿಯ ಕೋರ್ ವ್ಯಾಲ್ಯೂ, ನಾವು ಏನು ವ್ಯಾಲ್ಯೂ ಇಟ್ಟುಕೊಂಡು ಮುಂದೋಡಿದ್ದೇವೆ, ನಮ್ಮ ವಿಷನ್, ಅದು ಎಂದೂ ಚೇಂಜ್ ಆಗ್ಲಿಕ್ಕಿಲ್ಲ. ಎಲ್ಲರನ್ನು ಅಪ್ಲಿಫ್ಟ್ ಮಾಡುವ ಉದ್ದೇಶ ಎಂಬುದು ಎಂದೂ ಚೇಂಜ್ ಆಗುದಿಲ್ಲ ಅಂತ ಅವರು ಹೇಳ್ತಾ ಇದ್ರು. ಹಾಗೆ ಅವರು ಹಾಗೆ ಹೇಳಿದಾಗೆ ಸ್ಟ್ರಕ್ಚರಲ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ಅಲ್ಲಿ ಸ್ವಲ್ಪ ನಮಗೋಸ್ಕರವೇ ಎಲ್ಲವೂ ಸಹ ನಮಗೋಸ್ಕರ ಚೇಂಜಸ್ ನಡೀತಾ ಇದೆ. ಆದ್ರೆ ಯಾವುದೇ ವಿಷಯದಲ್ಲಿ ಬದಲಾವಣೆ, ದೊಡ್ಡ ಬದಲಾವಣೆ ಯಾವುದೂ ಇಲ್ಲ. ಈಗ 6 ಅಥವಾ 8 ತಿಂಗಳು ತಡವಾದ್ರೂ ಸಹ ಸರ್ ಇವರು ಗುಸ್ಮಿಂದರ್ ದಿಲಾನ್ ಒಂದು ವಿಷಯ ಹೇಳಿದ್ರು. ಈಗ ನಮಗೆ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಒಂದು 6-7 ತಿಂಗಳು ತಡವಾಗಿದೆ. ಅದಕ್ಕೆಲ್ಲ ನಮಗೆ ಕಾಂಪನ್ಸೇಷನ್ ಆಗಿ ಕೊಡ್ಲಿಕ್ಕಿದ್ದಾರೆ ಅಂತ ಹೇಳಿದ್ರು. ಅವರು ಏನಂತ ಹೇಳಿಲ್ಲ. ಇದು ನಿಮಗೆ ಖಂಡಿತವಾಗಿ ನಿಮಗೆ ಅದರ ಬಗ್ಗೆ ಕಾಂಪನ್ಸೇಷನ್ ಸಿಗ್ಲಿಕ್ಕಿದೆ ಅಂತ ಹೇಳಿದ್ರು. ಹಾಗೆ ನಿಮ್ಮ ಪ್ರಾಬ್ಲಮ್ಗಳೆಲ್ಲ ಅವರಿಗೆ ಗೊತ್ತಿದೆ ಅಂತ ಅವರು ಹೇಳ್ತಾ ಇದ್ರು. ಮುಂದಿನ ದಿನ ನೀವು ನೋಡ್ತಾ ಇರಿ, ನಿಮ್ಗೆಲ್ಲ ಖುಷಿ ಆಗ್ಲಿಕ್ಕಿದೆ. ನಿಮಗೆ ನೆಕ್ಸ್ಟ್ ಕಂಪನಿಯಿಂದ ಏನು ಸಿಗ್ಬೇಕಾದ್ರು ಸಿಗುವಾಗ ನಿಮ್ಗೆಲ್ರೂ ಖುಷಿ ಆಗ್ಲಿಕ್ಕಿದೆ ಅಂತ ಅವ್ರು ಹೇಳ್ತಿದ್ರು. ನಾವು ಏನು ಇಷ್ಟು ತನಕ ಕಾಯ್ತಾ ಇದ್ದೇವೋ, ವೆಯ್ಟ್ ಮಾಡ್ತಾ ಇದ್ದೇವೋ, ಅದು ವರ್ತ್ ಇಟ್ ಅಂತ ಹೇಳಿದ್ರು. ಅದು ಸಾರ್ಥಕವಾಗ್ಲಿಕ್ಕಿದೆ ಹಾಗೆಂತ ನೀವೆಲ್ಲರೂ ಭಾವಿಸ್ಲಿಕ್ಕಿದ್ದೀರಿ ಅಂತ ದಿಲನ್ ಸರ್ ಹೇಳ್ತಾ ಇದ್ರು. ಹಾಗೆ ಬಹಳಷ್ಟು ಚೇಂಜಸ್ ನಡೀತಿದೆ, ಎಲ್ಲವೂ ಸಹ ಒಳ್ಳೇದಕ್ಕಾಗಿ ನಡೀತಿದೆ. ನಮ್ಗೆ ಸರ್ ಡೇಟ್ ಕೊಡದಿದ್ದರೂ ಸಹ ನಮಗೆ ಏನ್ ನಡೀತಿದೆ, ಎಲ್ಲಿ ಮುಟ್ತಾ ಇದ್ದೇವೆ ನಾವು, ಇದ್ರ ಬಗ್ಗೆ ನಮಗೆ ಅವರು ತಿಳಿಸಿಕ್ಕಿದ್ದಾರೆ ಮುಂದೆ ಸಹ ಅಂತ ಅವ್ರು ಹೇಳ್ತಿದ್ರು. ಕಂಪನಿ ಒಳಗೆ ಕೆಲವೊಂದು ಏರ್ಪೇರು ನಡೆಯುವುದು ಇದು ಎಲ್ಲ ಸಹಜ. ದೊಡ್ಡ ದೊಡ್ಡ ಕಂಪನಿಯಲ್ಲಿ ಸರ್ವೇ ಸಾಮಾನ್ಯ, ಸ್ವಲ್ಪ ಏರ್ಪೇರು ಆಗ್ತಾ ಇರ್ತದೆ. ಹಾಗೆ ಕೆಲವರು ಯೂಟ್ಯೂಬ್ ನಲ್ಲಿ ಕೆಲವೆಲ್ಲ ಅವರಿಗೆ ಅನಿಸಿದ ಹಾಗೆ ಅಲ್ಲಿ ನಮ್ಗೆ ಕಂಪನಿ ಬಗ್ಗೆ ತಿಳಿಸ್ತಿದ್ದಾರೆ. ಈ ಬಗ್ಗೆ ನೀವು ಯಾರು ಗಮನ ಕೊಡಬಾರ್ದು ಅಂತ ಅವರು ನಮಗೆ ಮನವರಿಕೆ ಮಾಡ್ತಾ ಇದ್ರು. ಹಾಗೆ ಇವಾಗ ಪೇ ಇನ್ ಟೆಸ್ಟ್, ಪೇ ಔಟ್ ಟೆಸ್ಟ್ ಅಂದ್ರೆ ಹಣ ಕಂಪನಿಗೆ ಬರುವಂತದ್ದು, ಕಂಪನಿಯಿಂದ ಹೊರಗೆ ಹೋಗುವಂತದ್ದು, ಇದು ಎರಡು ಸಹ ಟೆಸ್ಟ್ ಆಲ್ಮೋಸ್ಟ್ ಆಗಿ. ಪೇ ಇನ್ ಟೆಸ್ಟ್ ಆಲ್ರೆಡಿ ಆಗಿದೆ. ಪೇ ಔಟ್ ಟೆಸ್ಟ್ ಅಂದ್ರೆ ನಮಗೆ ಬರುವಂತದ್ದು, ಅದು ಕೂಡ ಈಗ ನಡೀತಾ ಇದೆ. ಮುಂದೆ ಇದು ಕೆಲವು ದಿನದಲ್ಲಿ ಪೇ ಔಟ್ ಸಹ ನಡೀಲಿಕ್ಕಿದೆ ಅಂತ ಹೇಳಿದ್ರು. ಇದೇನು ತುಂಬಾ ಸಮಯ ಹೋಗ್ಲಿಕ್ಕಿಲ್ಲ, ಬೇಗದಲ್ಲಿ ಆಗ್ಲಿಕ್ಕಿದೆ ಅಂತ ಹೇಳಿದ್ರು. ಹಾಗೆ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ನಮ್ಮ ಕಂಪನಿಗೆ ನಮ್ಮ ಡಾಟಾ ಸೆಂಟರ್ ASW ಅಂದ್ರೆ ಅಮೆಝಾನ್ ನಲ್ಲಿರೋ ಡಾಟಾ ಸೆಂಟರ್ ಇಂದ ಬಹಳಷ್ಟು ಖರ್ಚುಗಳು ನಡೀತಿತ್ತು. ಬಹಳ ನಮಗೆ ಸರ್ ಪ್ರತಿಯೊಂದು ಹೊಸ ಇದನ್ನ ಅಡಾಪ್ಟ್ ಮಾಡುವಾಗ ತುಂಬಾ ಅಲ್ಲಿ ಸ್ಪೇಸ್ ಕನ್ಸ್ಯೂಮ್ ಆಗ್ತಿತ್ತು. ಅದರಿಂದಾಗಿ ತುಂಬಾ ಖರ್ಚಾಗ್ತಿತ್ತು ಕಂಪನಿಗೆ ಅಂತ ಹೇಳಿದ್ರು. ಆದ ಕಾರಣ ಇದು ಡಾಟಾ ಸೆಂಟರ್ ಈಗ ಮೈಗ್ರೇಷನ್ ನಡೀತಾ ಇದೆ ಅಂತ ಅವ್ರು ಹೇಳ್ತಾ ಇದ್ರು.
ಬಹಳಷ್ಟು ಬೇಗನೆ ಎಲ್ಲವೂ ಸಹ ಪುನರಾರಂಭ ಆಗ್ಲಿಕ್ಕಿದೆ. ಕೆಲಸ ನೀವು ಎಣಸಿಗಿಂತ ಬಹಳ ಬೇಗ ಬೇಗನೆ ನಡೀತಾ ಇದೆ ಅಂತ ಅವರು ಹೇಳಿ ಆ ವಿಡಿಯೋವನ್ನು ಕ್ಲೋಸ್ ಮಾಡಿದ್ರು. ಇದಿಷ್ಟು ನಾನು ನಿಮಗೆ ನಿಮ್ಮ ಮುಂದೆ ಇಟ್ಟ ವಿಷಯಗಳು. ಇನ್ನು ನಾನು ಕೆಲವೊಂದು ಬಿಟ್ಟು ಹೋಗಿರ್ಬೋದು, ಇದನ್ನು ಭಾಸ್ಕರ್ ಸರ್ ಅಥವಾ ಯಾರಾದ್ರೂ ಮುಂದುವರಿಸಿ ಹೇಳ್ಬೋದು ಅಂತ ನಾನು ಹೇಳ್ತಾ, ನನಗೆ ಈ ಅವಕಾಶಕ್ಕೆ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. 360 ಬಗ್ಗೆ ನಮಗೆ ಸರಿಯಾಗಿ ವಿವರವಾಗಿ ಹೇಳಿಕೊಟ್ಟಿದ್ದೀರಿ. ಆಸ್ ಸರ್ ನಮ್ಮ ಬಗ್ಗೆ ಎಷ್ಟು ಕಾಳಜಿಯಿಂದ ಮಾತನಾಡ್ತಿದ್ದಾರೋ ಅದೇ ರೀತಿ ನಾವು ಸಹ ತಾಳ್ಮೆ ಮತ್ತು ಆತ್ಮವಿಶ್ವಾಸ ತೋರಿಸುವ ಮೂಲಕ ನಮ್ಮ ಸಹಕಾರವನ್ನು ಕೂಡ ಕೊಡುವ ಅಂತ ಹೇಳ್ತಾ, ನಮ್ಮ ಮುಂದಿನ ಲೀಡರ್ ಭಾಸ್ಕರ್ ಸರ್ ಅನ್ನ ತಮ್ಮ ಮುಂದಿನ ವಿಷಯಗಳನ್ನ ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಭಾಸ್ಕರ್ ಸರ್, ವೆಲ್ಕಮ್. ಓಕೆ, ಥ್ಯಾಂಕ್ ಯು ಮೇಡಮ್. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಸರ್. ಓಕೆ, ಥ್ಯಾಂಕ್ ಯು. ಮೊದಲಿಗೆ ನಾನು ಎಲ್ಲ ನಮ್ಮ ಆತ್ಮೀಯ ಫೌಂಡರ್ಸ್ಗೆ ಹಾಗೂ ಎಲ್ರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಸ್ವಾತಂತ್ರ್ಯ ಅಂತೂ ನಮಗೆ ಸಿಕ್ಕಿ 78 ವರ್ಷ ಆಯ್ತು. ಆದ್ರೆ ನಾವು ಆರ್ಥಿಕ ಸ್ವಾತಂತ್ರ್ಯದಿಂದ ಮುಕ್ತಿ ಆಗ್ಬೇಕು ಅಂತಂದ್ರೆ ದಟ್ ಈಸ್ ಓನ್ಲಿ ಒನ್ ಕಂಪನಿ, ದಟ್ ಈಸ್ ಆನ್ಪೆಸಿವ್ ಕಂಪನಿ. ನಮ್ಗೆಲ್ರಿಗೂ ಗೊತ್ತಿರುವಂತ ವಿಚಾರ. ಫಸ್ಟ್ ಆಫ್ ಆಲ್ ನಾನು ಸತ್ಯಪ್ರಕಾಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಬಹಳ ಅದ್ಭುತವಾಗಿ ಅವರು ಅಪ್ಡೇಟ್ ಅನ್ನ ಅಚ್ಚುಕಟ್ಟಾಗಿ ಪ್ರತಿ ಸಾರಿನೂ ಅವರು ಕೊಡ್ತಾರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ. ನಿನ್ನೆ ಮೀಟಿಂಗ್ ಅಲ್ಲಿ ಯಾಸ್ ಸರ್ ಅಂದ್ರೆ ಶಾರ್ಟ್ ಆಗಿ ಸ್ವೀಟ್ ಅಂಡ್ ಶಾರ್ಟ್ ಇತ್ತು. ಅಪ್ಡೇಟ್ ಅನ್ನಲಿಕ್ಕೆ ಏನಿಲ್ಲ, ಯಾಕಂದ್ರೆ ಯಾಸ್ ಸರ್ ಹೇಳಿದ್ದಾರೆ, ನಾನು ಅಪ್ಡೇಟ್ ಅನ್ನ ಯಾವತ್ತೂ ಇನ್ನು ಕೊಡಲ್ಲ. ಯಾಕಂದ್ರೆ ಅಪ್ಡೇಟ್ ಕೊಡೋದ್ರಿಂದ ಮಿಸ್ಯೂಸ್ ಆಗ್ತಾ ಇದೆ, ಅದರಿಂದನೇ ನಮ್ಗೆ ಮಾರ್ಕ್ ಆಗ್ತದೆ ಅಂತೇಳಿ ಲಾಸ್ಟ್ ವೆಬಿನಾರ್ ನಲ್ಲೇ ಹೇಳಿದ್ರು ಅವರು. ಹಾಗಾಗಿ ಕೆಲವೊಂದು ಪಾಯಿಂಟ್ಸ್ ಅನ್ನ ಅವರು ಇಲ್ಲಿ ಆಡ್ ಮಾಡಿದ್ದಾರೆ. ಅದನ್ನ ಈಗ ಆಲ್ರೆಡಿ ಸತ್ಯಪ್ರಕಾಶ್ ಸರ್ ಹೇಳಿದ್ದಾರೆ. ಯಾಕಂದ್ರೆ ಆಸ್ ಸರ್ ಕಾನ್ಫಿಡೆನ್ಸ್ ನಾವು ನೋಡಿದ್ರೆ ಅವ್ರ ಕಣ್ಣಲ್ಲಿ ಏನ್ ಮಿಂಚಿರುತ್ತೆ, ಬಹಳ ಅದ್ಭುತವಾಗಿರುತ್ತೆ. ಅವರು ಪ್ರತಿ ಸಾರಿ ಮೀಟಿಂಗ್ ಬಂದವಾಗ ಅವರು ಜನರನ್ನ ಒಂದು ಮಂತ್ರಮುಗ್ಧಗೊಳಿಸ್ತಾರೆ ಅಂತ ಹೇಳ್ತೀವಲ್ಲ, ಹಾಗೆ ಅವ್ರದ್ದು ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬಹಳ ಸ್ಟ್ರಾಂಗ್ ಇರುತ್ತೆ. ಅದನ್ನ ನಾವು ಪ್ರತಿ ಸಾರಿ ನೋಡ್ತೀವಿ. ಯಾಕಂದ್ರೆ ಆಸ್ ಸರ್ ಇಡೀ ಜಗತ್ತಿಗೆ ಈ ಒಂದು ಸಿಸ್ಟಮ್ ಅನ್ನ ತರುವಾಗ ಅಲ್ಲಿ ಸಹಜವಾಗಿ ಅಲ್ಲಿ ಅಡೆತಡೆಗಳು ಬರೋದು ಸಹಜ. ಯಾಕಂದ್ರೆ ಎಲ್ಲವೂ ಸರಿಯಾಗಿದ್ದಿದ್ರೆ ನಾವು ಇಷ್ಟೊತ್ತಿಗಾಗ್ಲೇ 2024 ಅಂದ್ರೆ ಸೆಪ್ಟೆಂಬರ್ ನಲ್ಲಿ, ಲಾಸ್ಟ್ ಸೆಪ್ಟೆಂಬರ್ ನಲ್ಲಿ ನಾವೇನು ಓ ಕನೆಕ್ಟ್ ಅನ್ನ ಬೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಕ್ಚುಲಿ ಅದು ಅವಾಗ ಅವ್ರದ್ದು ಪ್ಲಾನಿಂಗ್ ಇತ್ತು. ಯಾಕಂದ್ರೆ ಜನರಿಗೆ ಹಣ ಕೊಡಬೇಕು, ಎಲ್ಲವೂ ರೆಡಿ ಆಗಿತ್ತು. ಅಷ್ಟೊತ್ತಿಗೆ ಒಂದೊಂದೇ ಕೈ ಕೊಡ್ತಾ ಬಂತು. ಅದನ್ನ ಆಸ್ ಸರ್ ಈಗ ಪ್ರತಿ ಮೀಟಿಂಗ್ ನಲ್ಲಿ ಅದನ್ನ ಏನೆಲ್ಲ ಆಯ್ತು ಅನ್ನೋದನ್ನ ಅವರು ವಿವರವಾಗಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಜೊತೆಗಿದ್ದವ್ರೆ ಬೆನ್ನಿಗೆ ಚೂರಿ ಹಾಕೋದು ಅಂತ ಹೇಳ್ತಾರಲ್ಲ, ಮೋಸಗಾರರು ಅನ್ನೋ ವಿಚಾರದಲ್ಲಿ, ಅಂದ್ರೆ ಕ್ರಿಮಿನಲ್ಸ್ ಅನ್ನೋ ಪದನ ನಿನ್ನೆ ಅವರು ಅದೇ ಸೂಕ್ತ ಅಂತ ಹೇಳಿ ಅವರು ಬಳಸಿದ್ರು. ಯಾಕಂದ್ರೆ ಅಷ್ಟು ಫೇನ್ ಆಗಿರುತ್ತೆ. ಯಾಕಂದ್ರೆ ಜೊತೆಗಿದ್ಕೊಂಡು ಒಂದು ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಅವ್ರ ಮೇಲೆ ವಿಶ್ವಾಸ ಇಟ್ಟು ಅವರು ಆ ಒಂದು ಏನು ವಿಶ್ವಾಸಘಾತಕತನ ಮಾಡ್ತಾರಲ್ಲ, ಅವಾಗ ಸಹಜವಾಗಿ ಎಲ್ರಿಗೂ ಅದು ನೋವಾಗೋದು ಸಹಜ. ಈಗ ನಾವು ಅಂದ್ಕೊಳ್ತೀವಿ, ಈಗ ನಾವು ಚರ್ಚೆ ಮಾಡ್ತೀವಿ, ಏನ್ ಸರ್ ಎಷ್ಟೊತ್ತು ಇನ್ನೂ ಆಗಿಲ್ಲ, 6 ವರ್ಷ ಆಯ್ತು. ಸರ್ ಹೇಳಿದ್ದಾರೆ ಮೊನ್ನೆ 6 ವರ್ಷ, ದಿಸ್ ಇಸ್ ಅ ಲಾಂಗ್ ಟರ್ಮ್. ಯಾಕಂದ್ರೆ ಇದು ಒಂದು ಬಹಳ ದೊಡ್ಡ ಒಂದು ಕಾಯುವಿಕೆ ಅಂತಾನೆ ಹೇಳಿದ್ದಾರೆ ಅವರು. ಹಾಗಾಗಿ ಪ್ರತಿಯೊಬ್ಬರಿಗೂ ಆ ಒಂದು ಕಾಯುವಿಕೆ ಎಲ್ರಿಗೂ ಇದೆ. ಯಾಕಂದ್ರೆ ಪೇಷನ್ಸ್ ಅನ್ನೋದು ಒಂದು ಲಿಮಿಟ್ ವರೆಗೆ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಆದ್ರೆ ಆನ್ ಪ್ಯಾಸಿವ್ ನಲ್ಲಿ ನಿಜಕ್ಕೂ ನಮ್ಮ ಎಲ್ಲ ಫೌಂಡರ್ಸ್ಗೆ ಹ್ಯಾಟ್ಸಪ್ ಹೇಳ್ಬೇಕು. ಯಾಕಂತಂದ್ರೆ ನಿಜವಾಗ್ಲೂ ಒಂದು ಪೇಷನ್ಸ್ ಇಂದ ಕಾಯ್ತಾ ಇದ್ದಾರೆ. ಯಾಕಂದ್ರೆ 6 ವರ್ಷ ಇದು ಸುಮ್ನೆ ಹುಡುಗಾಟದ ಕೆಲಸ ಅಲ್ಲ. ಅಂತ ಒಂದು ಜರ್ನಿಲಿ ಇದು ಲಾಂಗ್ ಜರ್ನಿನೇ ಆಯ್ತು. ಬಟ್ ಏನಾಗಿದೆ ಅಂತಂದ್ರೆ ಇಲ್ಲಿ ಯಾರು ಕೂಡ ಬೇಕಂತ ಮಾಡಿಲ್ಲ. ಈಗ ಯಾಸ್ ಸರ್ ಕೈಲೂ ಕೂಡ ಇಲ್ಲ. ಕೆಲವೊಂದ್ಸರಿ ಸಿಚುವೇಶನ್ಗಳು ಔಟ್ ಆಫ್ ಕಂಟ್ರೋಲ್ ಇರುತ್ತೆ. ಜನ ಅವ್ರು ನಂಬಿದಂತ ವ್ಯಕ್ತಿಗಳೇ ಅವರಿಗೆ ಮೋಸ ಮಾಡಿದವಾಗ ಅವ್ರಾದ್ರು ಏನ್ ಮಾಡ್ತಾರೆ ಪಾಪ. ಅವರು ಜಗತ್ತಿಗೆ ಒಂದು ಒಳ್ಳೇದ್ ಮಾಡ್ಬೇಕಂತ ಅವರು ಪಣ ತೊಟ್ಟವಾಗ, ಡೂ ಆರ್ ಡೈ ಸಿಚುವೇಶನ್ ನಲ್ಲಿ ಅವರು ಪಣ ತೊಟ್ಟವಾಗ ಇಷ್ಟೆಲ್ಲ ಆಗೋದು ಸಹಜ. ಆದ್ರೂ ಕೂಡ ಎಷ್ಟು ಕಾನ್ಫಿಡೆಂಟ್ಲಿ ಅವರು ಒಂದು ದಿಸ್ ಈಸ್ ಒನ್ ಆಫ್ ದಿ ಹಿಕಪ್ ಅಂತ ಹೇಳಿದ್ರು. ಹಿಕಪ್ ಅಂತಂದ್ರೆ ನಾವು ಇಲ್ಲಿ ಬಿಕ್ಕಳಿಕೆ ಅಂತ ಹೇಳ್ತೀವಲ್ಲ, ಹಿಚ್ಕಿ, ಜಸ್ಟ್ ಆ ತರದ್ದು ಒಂದು ಘಟನೆ ಇದು. ನಮ್ಮನ್ನ ಏನು ಅವ್ರು ಶೇಕ್ ಮಾಡ್ಲಿಕ್ಕೆ ಆಗಲ್ಲ, ನಮ್ಮನ್ನ ಏನು ಅಲ್ಗಾಡಿಸ್ಲಿಕ್ಕೂ ಆಗಲ್ಲ. ಅಷ್ಟೊಂದು ಸ್ಟ್ರಾಂಗ್ ಆಗಿದೀವಿ. ಮೊದ್ಲಕ್ಕಿಂತನೂ ನಾವು ಅದನ್ನ ಹೈ ಪರ್ಫಾರ್ಮೆನ್ಸ್ ಅಲ್ಲಿ ನಾವು ಅದನ್ನ
ಸ್ಟ್ರಾಂಗ್ ಆಗಿ ಬೆಳೆಸ್ತಾ ಇದೀವಿ ಅಂತ ಒಂದು ವಿಚಾರನ ಅವ್ರು ಹೇಳಿದ್ರು. ಯಾಕಂದ್ರೆ ಇವೆಲ್ಲ ವಿಚಾರಗಳನ್ನ ಕೇಳಿದವಾಗ ನಮಗೂ ಕೂಡ ಮೈ ರೋಮಾಂಚನ ಆಗುತ್ತೆ. ಯಾಕಂದ್ರೆ ಆಸ್ ಸರ್ ಏನು ಅವ್ರು ಸ್ಟೆಪ್ ಇಟ್ಟಿದ್ದಾರೆ ಅದರಲ್ಲಿ ಹಿಂದೆ ಸರಿಯೋ ಮಾತೇ ಇಲ್ಲ ಅನ್ನೋ ಒಂದು ವಿಚಾರ ಅವರು ಹೇಳಿದ್ರು. ಆಮೇಲೆ ಅವರು ನಿನ್ನೆ ಆ, ಕ್ರೀಸ್ ಅವರು ಒಂದು ಮಾತು ಹೇಳಿದ್ರು, ಕೋಕಾ ಕೋಲಾದ ಬಗ್ಗೆ ಮಾತಾಡಿದ್ರು. ಕೋಕಾ ಕೋಲಾ ಎಷ್ಟು ಸೇಲ್ ಆಗ್ತಾ ಇತ್ತು, ಇಷ್ಟು 25 ಬಾಟ್ಲ್ ಸೇಲ್ ಆಗ್ತಾ ಇತ್ತು, ಆ ನಂತರ ಹೆಚ್ಚಿಗೆ ಆಯ್ತು, ಹಾಗೆ ಮಾತಾಡ್ತಾ ಇದ್ರು. ಆಸ್ ಸರ್ ಒಂದೇ ಮಾತಾಡಿದ್ರು, ಸೇಲ್ ಮಾಡಿದ್ದಾರೆ ಅದು ಇಂಪಾರ್ಟೆಂಟ್ ಅಲ್ಲ, ಆದ್ರೆ ಅವರು ಜನರಿಗೆ ವಿಷಯ ಉಣಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಇವೆಲ್ಲ ನೋಡಿ, ಆ, ಪ್ರತಿಯೊಂದು ಕಂಪನಿನೂ ಕೂಡ ಹಣ ಮಾಡ್ಲಿಕ್ಕೋಸ್ಕರನೇ ಹಣ ಮಾಡ್ತಾ ಇದ್ದಾರೆ ಬಿಟ್ರೆ, ತಮ್ಗ ಏನ್ ಬೇಕೋ ಅದನ್ನಷ್ಟೇ ಮಾಡ್ಕೊಳ್ತಾ ಇದ್ದಾರೆ ಬಿಟ್ರೆ ಜನಸಾಮಾನ್ಯರಿಗೆ ಯಾರು ಕೂಡ ವಿಚಾರ ಮಾಡಿಲ್ಲ. ಇವತ್ತು ದೈತ್ಯ ಕಂಪನಿಗಳು ಇವತ್ತು ಮಾರ್ಕೆಟ್ ನಲ್ಲಿ ಇದಾವೆ. ಯಾರು ಜನರ ಬಗ್ಗೆ ಇವತ್ತು ವಿಚಾರ ಮಾಡ್ತಾ ಇದ್ದಾರೆ? ತಮ್ಮ ಪಾಕೆಟ್ ಅನ್ನ ಹೇಗೆ ತುಂಬಿಕೊಳ್ಳೋದು, ತಮ್ಗೆ ಹಣ ಕೊಡೋದ್ರ ಬರೋದ್ರ ಬಗ್ಗೆ ವಿಚಾರ ಮಾಡ್ತಾರೆ ಬಿಟ್ರೆ ಜನರ ಹಣ, ಜೇಬಿಗೆ ಹಣ ಕೊಡೋದನ್ನ ಯಾರು ಕೂಡ ವಿಚಾರ ಮಾಡ್ತಾ ಇಲ್ಲ. ಅಗೇನ್ ಆನ್ ಪ್ಯಾಸಿವ್ ನ ನಮ್ಮ ಆಶ್ ಮುಪಾರೆ ಸರ್ ಗೂ ಕೂಡ ನೀವ್ ಯಾಕೆ ಜನರಿಗೆ ಹಣ ಕೊಡ್ತೀರಿ ಅನ್ನೋ ಅಂತ ಹೇಳಿ ಕ್ವಶನ್ ಮಾಡೋರು ಇದ್ದಾರೆ ಬಿಟ್ರೆ, ನೀವು ಹಣ ಜನರಿಗೆ ಕೊಡಿ ಅಂತ ಯಾರು ಹೇಳ್ತಾ ಇಲ್ಲ. ನೀನ್ ಹಣ ಮಾಡ್ಕೊಳ್ತೀವಿ, ಒಬ್ನೇ ಹಣ ಮಾಡ್ಕೊಳ್ತೀವಿ, ಓಕೆ, ಆದ್ರೆ ಜನರಿಗೆ ನಿನ್ನಿಂದ ಹಣ ಹೋಗ್ಬಾರ್ದು ಅನ್ನೋ ಒಂದು ವಿಚಾರ ಪ್ರತಿಯೊಬ್ರು ಅವರಿಗೆ ಇವೆಲ್ಲ ಇಷ್ಟೆಲ್ಲ ಅಡೆತಡೆಗಳಾಗ್ಲಿಕ್ಕೆ ಕಾರಣ. ಹಾಗಾಗಿ ಇಡೀ ಜಗತ್ನಲ್ಲಿ 8 ಬಿಲಿಯನ್ ಪಾಪ್ಯುಲೇಷನ್ ನಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ಇಡೀ ಜಗತ್ನಾದ್ಯಂತ ಒಂದು ಹ್ಯುಮ್ಯಾನಿಟಿಯನ್ನು ಅಪ್ಲಿಫ್ಟ್ ಮಾಡ್ಬೇಕಂತೇಳಿ ಒಂದು ಚಾಲೆಂಜ್ ಅನ್ನ ತಗೊಂಡಂತ ವ್ಯಕ್ತಿಗೆ ನಾವು 100% ಸಪೋರ್ಟ್ ಮಾಡ್ಲೇಬೇಕು. ನಿನ್ನೆ ಒಂದು ಮಾತು ಹೇಳಿದ್ರು ಅವರು, ನೆಕ್ಸ್ಟ್ ಫೇಸ್ಗೆ ನಾವು ರೆಡಿ ಇರಿ ಅಂತ ಹೇಳಿದ್ರು. ಈ ಒಂದು ಮಾತು ಕೇಳಿದ್ರೆ ನಮ್ಗೆ ಸಾಕು, ಅಷ್ಟು ಖುಷಿ ಆಗುತ್ತೆ. ಯಾಕಂದ್ರೆ ವಿಚಾರಗಳು ಎಷ್ಟು ನಿಯರ್ ಆಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಫೇಸ್ ಅಂತಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ನಾನು ಕೆಲವೊಂದು ವಿಚಾರಗಳ ಬಗ್ಗೆ ನಾನು ನಿಮ್ಗೆ ಹಿಂಟ್ಸ್ ಅನ್ನ ಕೊಡ್ತೀನಿ ಅನ್ನೋ ವಿಚಾರನ ಅವರು ಹೇಳಿದ್ರು. ತುಂಬಾ ಖುಷಿ ಆಯ್ತು ಯಾಕಂದ್ರೆ ಆ ಮಾತನ್ನ ಕೇಳಿ. ಯಾಕಂದ್ರೆ ನಾವೇನ್ ಕಾಯ್ತಾ ಇದ್ದೀವಿ ಅದು ಬಹಳ ಸಮೀಪದಲ್ಲಿ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಹಾಗಾಗಿ ಇವೆಲ್ಲ ಸಣ್ಣ ಸಣ್ಣ ವಿಚಾರಗಳು, ಏನು ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಏನಿತ್ತು ಅದೆಲ್ಲ ಒಂದು ಫೇಸ್ ಅನ್ನ ನಾವು ಅದನ್ನ ದಾಟಿ ಬಂದಿದ್ವಿ. ಆ ಒಂದು ಜರ್ನಿಯನ್ನ ದಾಟಿ ನಾವು ಮುಂದುವರಿತಾ ಇದ್ದವಾಗ ಮೊದ್ಲಕ್ಕಿಂತನೂ ಹೆಚ್ಚಿಗೆ ಸ್ಟ್ರಾಂಗ್ ಆಗಿ ಅದೆಲ್ಲದಕ್ಕಿಂತನೂ ಮೀರಿ ನಾವು ಬೆಳಿತಾ ಇದೀವಿ ಅನ್ನೋ ವಿಚಾರನ ಅವರು ಪ್ರತಿ ವೆಬಿನಾರ್ ನಲ್ಲೂ ಮಾತಾಡ್ತಾ ಇರ್ತಾರೆ ಸ್ನೇಹಿತರೆ. ಆನಂತರ ವಿನ್ನರ್ ನೆವರ್ ಕ್ವಿಟರ್ ನೆವರ್ ವಿನ್ ಅಂದ್ರೆ ಈ ಪ್ರತಿ ಒಂದು ಹಂತದಲ್ಲೂ ಅದು ಆಗುತ್ತೆ. ವಿನ್ನರ್ ಯಾವತ್ತೂ ಕೂಡ ಕ್ವಿಟ್ ಮಾಡ್ಲಿಕ್ಕೆ ಅವರು ಇಷ್ಟಪಡಲ್ಲ. ಯಾಕಂದ್ರೆ ಆಸ್ ಅಂತ ಒಂದು ಜೀನಿಯಸ್ ಪರ್ಸನ್ ಕೆಟಗರಿಗೆ ಸೇರಿದಂತವ್ರು, ಅವರು ಡೂ ಆರ್ ಡೈ ಸಿಚುವೇಶನ್ ಅಲ್ಲಿ ಪ್ರತಿ ಸಾರಿ ಹೇಳ್ತಾರೆ ಅವರು, ನಾನು ಈ ಒಂದು ಸಿಸ್ಟಮ್ ಅನ್ನ ಜಗತ್ತಿಗೆ ತಂದೆ ತರ್ತೀನಿ, ಅದು ಒಂದ್ ವೇಳೆ ನನ್ನಿಂದ ನಾನ್ ಇಲ್ಲ ಅಂದ್ರೂ ಕೂಡ ಸಿಸ್ಟಮ್ ಹೊರಗೆ ಬರುತ್ತೆ ಅನ್ನೋ ವಿಚಾರದಲ್ಲಿ ಅವರು ಯಾವತ್ತೂ ಕೂಡ ಹೇಳ್ತಾ ಇರ್ತಾರೆ ಸ್ನೇಹಿತರೆ. ಹಾಗಾಗಿ ಆಸ್ ಸರ್ ಬಗ್ಗೆ ನಾವು ಎಷ್ಟು ಬಿಲೀವ್ ಮಾಡಿದ್ರು ಸಾಕಾಗಲ್ಲ. ನಾವಿಲ್ಲಿ ಬರ್ಲಿಲ್ಲ ನಮ್ಗೆ ಒಂದು ವೆಬ್ಸೈಟ್ ಬರ್ಲಿಕ್ಕೆ ಎಷ್ಟು ಇದು ಹಾಗೆ ಹೀಗೆ ನಾವು ಮಾತಾಡ್ತೀವಿ, ಬಟ್ ಅದ್ರ ಹಿಂದಿನ ನೋವು ಯಾರಿಗೂ ಕೂಡ ಗೊತ್ತಿರಲ್ಲ. ಸೊ ಇವೆಲ್ಲ ವಿಚಾರಕ್ಕೋಸ್ಕರ ಸರ್ ನಿನ್ನೆ ಮಾತಾಡಿದ್ರು. ಅಂದ್ರೆ ಬಹಳಷ್ಟು ವಿಚಾರ ಮಾತಾಡ್ಲಿಲ್ಲ ಅವರು, ಬಹಳಷ್ಟು ಹೊತ್ತು ಮಾತಾಡ್ಲಿಲ್ಲ. ಸತ್ಯಪ್ರಕಾಶ್ ಸರ್ ಹೇಳಿದಾಗೆ ಒಂದು 15 ನಿಮಿಷ ಅಷ್ಟೇ ಮಾತಾಡಿದ್ರು. ಆನಂತರ ಹೈದರಾಬಾದ್ ಮ್ಯಾಟರ್ ಏನಿದೆ ಅವೆಲ್ಲ ಬೈ ಡಿಸೈನ್, ಹೈದರಾಬಾದ್ ಮ್ಯಾಟರ್ ನಲ್ಲಿ ಬಹಳಷ್ಟು ರೂಮರ್ಗಳು ಯೂಟ್ಯೂಬ್ ನಲ್ಲಿ ಹರಿದಾಡ್ತು. ಹೈದರಾಬಾದ್ ನಲ್ಲಿ ಪೇಮೆಂಟ್ ಸ್ಯಾಲರಿ ಕೊಟ್ಟಿಲ್ಲ ಆಫೀಸ್ ಸ್ಟಾಫ್ಗೆ, ಅದೆಲ್ಲ ಬೈ ಡಿಸೈನ್. ಯಾರು ಕೂಡ ಅದನ್ನ ಯಾರೋ ಬೇಕಂತ ಹೇಳಿ ಅದನ್ನ ನಿಂತು ಮಾಡಿಸಿರುವಂತದ್ದು ಬ್ಯಾಕ್ ಎಂಡ್ ಅಲ್ಲಿ, ಇದನ್ನ ಕಂಪನಿ ಹೆಸರು ಕೆಡಿಸ್ಲಿಕ್ಕೋಸ್ಕರ. ಇವೆಲ್ಲ ವಿಚಾರಗಳು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಹಾಗಾಗಿ ಮತ್ತೆ ಅದನ್ನೇ ನಾವು ಮತ್ತೆ ರಿಕ್ಯಾಪ್ ಮಾಡ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ನಮ್ಗೇನು ಇಂಪಾರ್ಟೆಂಟ್ ನ್ಯೂಸ್ ಅದು ನಮ್ಗೆ ವೆರಿ ಶಾರ್ಟ್ಲಿ ಬರುತ್ತೆ ಅಂತ ನಾವು ಅಂದ್ಕೊಂಡಿದೀವಿ. ಅದು ಬಹಳಷ್ಟು ಬೇಗ ಬರ್ಲಿ ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಮ್ಮ ಲೀಡರ್ಸ್ ಈಗ ಸಾಕಷ್ಟು ಜನ ಇದ್ದಾರೆ. ವಿಠಲ್ ಸರ್ ಇದ್ದಾರೆ, ಆಮೇಲೆ ನಮ್ಮ ರಾಜ್ಕುಮಾರ್ ಸರ್ ಇದ್ದಾರೆ, ಭಾರತಿ ಮೇಡಮ್ ಇದ್ದಾರೆ. ಅವರೆಲ್ಲರಿಗೂ ಮಾತಾಡ್ಲಿಕ್ಕೆ ಅವಕಾಶ ಕೊಡೋಣ. ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳು. ಓವರ್ ಟು ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆನ್ ಪ್ಯಾಸಿವ್ ಬಗ್ಗೆ ನಮ್ಗೆ ಲೇಟ್ ಆಗ್ತಿದೆ ಅಂತ ಅನ್ಸಿದಷ್ಟು ಸಹ ಕಂಪನಿಗೆ ಪ್ರಾಬ್ಲಮ್ಸ್ ಕೂಡ ಅಷ್ಟೇ ಇದೆ. ಇದೆಲ್ಲವನ್ನು ಮೀರಿ ಕಂಪನಿ ಮುಂದೆ ಹೆಜ್ಜೆ ಇಡ್ತಾ ಇದೆ. ಇಷ್ಟೇ ಅಲ್ಲ, ಕೇವಲ ಲೀಡರ್ಸ್ ಮಾತ್ರ ಬಂದು ಮಾತನಾಡೋದಾಗಿದ್ರೆ ನಮ್ಗೆ ಹೌದಾ ಅಲ್ವಾ ಅನ್ನುವ ಅನುಮಾನಕ್ಕೊಂದು ಕಾರಣ ಆಗ್ತಿತ್ತು. ಬಟ್ ಇಲ್ಲಿ ಹಾಗಲ್ಲ. ಆಸ್ ಸರ್ ಖುದ್ದಾಗಿ ನಮ್ಮ ಕಂಪನಿ ಸಿಇಒ ಆಗಿ ಬಂದು ಮಾತನಾಡ್ತಿದ್ದಾರೆ ಅಂದ್ರೆ ಅದಕ್ಕಿಂತ ನಂಬಿಕೆಯ ವಿಷಯ ಬೇರೆ ಇನ್ನೇನೂ ಇಲ್ಲ. ಇವಾಗ ನಾನು ಮುಂದಿನ ಮಾತುಗಳಿಗಾಗಿ ರಾಜ್ಕುಮಾರ್ ಸರ್ ಅನ್ನ ಇನ್ವೈಟ್ ಮಾಡ್ತಾ ಇದ್ದೇನೆ. ಪ್ಲೀಸ್ ವೆಲ್ಕಮ್ ಸರ್. ತಮ್ಮೆರಡು ಮಾತುಗಳನ್ನ ಹೇಳ್ಬೇಕಾಗಿ ಕೇಳ್ಕೊಳ್ತೇನೆ. ನಮ್ಮ ಎಲ್ಲ ಆನ್ ಪ್ಯಾಸಿವ್ ಬಂಧುಗಳಿಗೆ ನಮಸ್ಕಾರವನ್ನು ಹೇಳ್ತಾ, ಮೇಡಮ್ ಹೆಚ್ಚು ಏನು ಮಾತನಾಡೋದಿಲ್ಲ. ಯಾಕಂದ್ರೆ ಮೊನ್ನೆ ಮೀಟಿಂಗ್ ನಲ್ಲಿ ಬಹುಶಃ ಜನಗಳಿಗಿದ್ದಂತಹ ಒಂದು ಗೊಂದಲಗಳು ಅಥವಾ ಅನುಮಾನಗಳು
ಅದ್ರ ಬಗ್ಗೆ ಎಲ್ಲ ಸಾಧ್ಯವಾದಷ್ಟು ವಿಷಯಗಳನ್ನು ನಾನು ಹೇಳಿದ್ದೇನೆ. ಹಾಗಾಗಿ ಮತ್ತೊಮ್ಮೆ ಅದನ್ನೇ ಹೇಳುವುದು ಅವಶ್ಯಕತೆ ಇಲ್ಲ. ಭಾಸ್ಕರ್ ಸರ್ ಅವರು ಹೇಳಿದಾಗೆ ಅಥವಾ ನಮ್ಮ ಸತ್ಯಪ್ರಕಾಶ್ ಅವರು ಈಗೆಲ್ಲ ಇಲ್ಲಿವರೆಗೂ ಅಪ್ಡೇಟ್ಗಳನ್ನು ಕೊಟ್ಟಂತಹ, ಮೊನ್ನೆ ಆದಂತಹ ಮೀಟಿಂಗ್ ನಲ್ಲಿ ಆದಂತಹ ಅಪ್ಡೇಟ್ಗಳನ್ನ ಬಹಳ ಸಂಕ್ಷಿಪ್ತವಾಗಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಒಂದೇ ಒಂದು ನಾನು ಹೇಳೋದಕ್ಕೆ ಇಚ್ಛೆ ಪಡೋದು ಏನಂದ್ರೆ, ನಮ್ಮ ಈ ಒಂದು ಕಂಪನಿ ಆನ್ ಪ್ಯಾಸಿವ್ ನ ಕಂಪನಿ ಒಂದು ಅಥವಾ ಒಬ್ಬ ಒಳ್ಳೆಯ ಹೃದಯ ಇರುವಂತ ವ್ಯಕ್ತಿ ಕೈನಲ್ಲಿದೆ. ಜಗತ್ತನ್ನ ಉದ್ಧಾರ ಮಾಡಬೇಕು ಅನ್ನೋದು, ಬಡವರಿಗೆ ಅನುಕೂಲವನ್ನ ಮಾಡಿಕೊಡ್ಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತಹ, ಪ್ರಾಮಾಣಿಕವಾದ ಕೆಲಸವನ್ನ ಮಾಡ್ತಾ ಇರುವಂತಹ ಒಬ್ಬ ಸಜ್ಜನ ವ್ಯಕ್ತಿ, ಆ ವ್ಯಕ್ತಿಯ ಕೈನಲ್ಲಿ ನಮ್ಮ ಕಂಪನಿ ಬೆಳೀತಾ ಇದೆ. ಅದೊಂದೇ ಸಾಕು ನಮ್ಗೆ ಅಂತ ಅನ್ಸುತ್ತೆ. ಕೊನೆಯದಾಗಿ ನಾನು ಪ್ರತಿ ಸಾರಿ ಮೀಟಿಂಗ್ ನಲ್ಲಿ, ವಿಠಲ್ ಸರ್ ಅವರ ಮೀಟಿಂಗ್ ನಲ್ಲಿ ಆಗಿರ್ಬೋದು, ಪ್ರತಿ ಸಾರಿ ಹೇಳ್ತಾನೆ ಇರ್ತೀನಿ, ಏನಪ್ಪಾ ಅಂತಂದ್ರೆ ಈ ಎಲ್ಲಾ ಸ್ಲೋಗನ್ಗಳು, ನಮ್ಮ ಕಂಪನಿಯ ಎಲ್ಲಾ ಸ್ಲೋಗನ್ಗಳು ಏನಿವೆ ಅದ್ರ ಜೊತೆಗೆ ನಾನು ಸಹ ಒಂದು ಸ್ಲೋಗನ್ ಅನ್ನ ಸೃಷ್ಟಿ ಮಾಡಿದ್ದೆ. ಅದೇನಂದ್ರೆ, ಸೂರ್ಯ ಚಂದ್ರ ಇರುವವರೆಗೂ ಭೂಮಿ ಇರುತ್ತೆ, ಭೂಮಿ ಇರುವವರೆಗೂ ಇಂಟರ್ನೆಟ್ ಜಗತ್ ಇರುತ್ತೆ, ಇಂಟರ್ನೆಟ್ ಜಗತ್ ಇರುವವರೆಗೂ ಆನ್ ಪ್ಯಾಸಿವ್ ಇರುತ್ತೆ. ಹಾಗಾಗಿ ಫೌಂಡರ್ ಮೆಂಬರ್ಸ್ ಆಗಿರುವಂತಹ ನಾವೆಲ್ಲರೂ ಸಹ ಧನ್ಯ ಹಾಗೂ ನಮ್ಮ ಜನರೇಷನ್ಸ್ ಪುಣ್ಯ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೇನೆ ಮೇಡಮ್. ಇನ್ನೇನಾದ್ರು ಯಾರಿಗಾದ್ರೂ ಒಂದು ಅನುಮಾನ ಇದ್ರೆ ಖಂಡಿತವಾಗಲೂ ಎಲ್ಲವನ್ನೂ ಸಹ ನಾನು ಹೇಳಬಲ್ಲೆ. ಅಷ್ಟು ಗ್ಯಾರಂಟಿ ಇದೆ ಕಂಪನಿ ಬಗ್ಗೆ. ನಾನು ಹೇಳಿದಾಗೆ ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಹೃದಯ ಇರುವಂತ ವ್ಯಕ್ತಿ, ಸಾಮಾಜಿಕವಾದ ಕಳಕಳಿ ಇರುವಂತ ವ್ಯಕ್ತಿ, ಅಂತವರ ಕೈನಲ್ಲಿ ನಮ್ಮ ಸಂಸ್ಥೆ ಬೆಳೀತಾ ಇರೋದ್ರಿಂದ, ನಾವೆಲ್ಲರೂ ಆ ಒಂದು ಕಂಪನಿನಲ್ಲಿ ಇರೋದ್ರಿಂದ ನಮ್ಮ ಅನಿಸಿಕೆಗಳು ಅಥವಾ ನಮ್ಮ ಯೋಜನೆಗಳು ಏನೆಲ್ಲ ನಾವು ಬಯಸ್ತಾ ಇದ್ದೀವಿ, ಖಂಡಿತವಾಗ್ಲೂ ಅವೆಲ್ಲ ಪೂರೈಸುವಂತಹ, ನೆರವೇರುವಂತಹ ದಿನಗಳು ಬಹಳ ಹತ್ರ ಇದೆ. ಆ ದಿನಕ್ಕಾಗಿ ಕಾಯೋಣ. ಭಗವಂತ ಹೇಳ್ದಾಗೆ ನಾನು ಪ್ರತಿ ಬಾರಿಯೂ ನಮ್ಮ ಕಂಪ್ನಿಯ ಮುಖ್ಯಸ್ಥರು, ಕಂಪ್ನಿಯಲ್ಲಿ ಕೆಲಸ ಮಾಡುತ್ತಾ ಇರುವಂತಹ ಪ್ರತಿಯೊಬ್ಬರಿಗೂ, ಕಂಪ್ನಿ ಬಗ್ಗೆ ಯಾವಾಗಲೂ ಸದಾ ಒಳ್ಳೆಯದನ್ನ ಯೋಚನೆ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಭಗವಂತ ಆಯುರ ಆರೋಗ್ಯ ಆಯಸ್ಸನ್ನು ಕೊಟ್ಟು ಕಾಪಾಡಲಿ ಹಾಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ, ಈ ಒಂದು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮ್ಮ ಕಂಪನಿಯ ಬಗ್ಗೆ ಮೆಚ್ಚುಗೆ ಮಾತನಾಡಿದ ನಿಮಗೆ ಧನ್ಯವಾದಗಳು. ಇನ್ನೀಗ ಮುಂದಿನ ವಿಷಯಗಳನ್ನ ಮಾತನಾಡೋದಕ್ಕೆ ನಮ್ಮ ನಿರರ್ಗಳ ಮಾತುಗಾರ ವಿಠಲ್ ಆನಂದ್ ಸರ್ ಅನ್ನ ಕರೀತಾ ಇದ್ದೇನೆ. ವೆಲ್ಕಮ್ ಸರ್. ತಾವು ತಮ್ಮ ಅನಿಸಿಕೆಗಳನ್ನ ಹೇಳ್ಬೇಕು ಅಂತ ಕೇಳ್ಕೊಳ್ತೇನೆ. ಮೇಡಮ್ ಥ್ಯಾಂಕ್ ಯು ವೆರಿ ಮಚ್. ಆಕ್ಚುಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಕಟ್ ಆಗ್ಬಹುದು. ಓಕೆ 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 ಸರ್. ಸರ್ ಸ್ವಲ್ಪ ಪರವಾಗಿಲ್ಲ, ಮಾತನಾಡಿ ಸರ್. ಕಟ್ ಆಗ್ತಿದ್ಯಾ ಅಂತ ಅನ್ಸುತ್ತೆ. ಮೇಡಮ್ ಮೇಡಮ್ ನನ್ಗೆ ಒಂದು 2 minutes ಟೈಮ್ ಕೊಡ್ತೀರಾ? ಹಾ ಓಕೆ ಸರ್. ಓಕೆ 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 ಸರಿ ಸರ್. ಭಾರತಿ ಮೇಡಮ್ ಇದ್ದೀರಾ? ಭಾರತಿ ಮೇಡಮ್ ಇದ್ದಾರೆ ಅನ್ಸುತ್ತೆ. ಮೇಡಮ್ ಹ್ಯಾಂಡ್ ರೈಸ್ ಮಾಡಿ. ಭಾರತಿ ಮೇಡಮ್. ನನಗೆ ಕಾಣಿಸ್ತಿಲ್ಲ ಸರ್ ಅವ್ರನ್ನ. ಚಿತ್ರಾ ಮೇಡಮ್ ಅವರು ಇದ್ದಾರೆ. ನನಗೂ ಅವ್ರು ಕಾಣ್ತಾ ಇಲ್ಲ ಸರ್. ಯಾರು ಸರ್? ಚಿತ್ರಾ ಮೇಡಮ್. ಹೌದು, ಅವ್ರಿಗೊಂದು ಅವಕಾಶ. ಹ್ಯಾಂಡ್ ರೈಸ್ ಮಾಡ್ಲಿಕ್ಕೆ ಹೇಳಿ ಅವರಿಗೆ. ಹ್ಯಾಂಡ್ ರೈಸ್ ಮಾಡಿ. ಮಾಡಿದ್ದಾರೆ ಸರ್. ಚಿತ್ರಾ ಮಂಜು ಅಲ್ಲ, ಚಿತ್ರಾ ಮೇಡಮ್. ಇಲ್ಲ ಸರ್. ಚಿತ್ರಾ ಮೇಡಮ್ ಇದ್ದೀರಾ? ಬಹುಶಃ ಅವರೆಲ್ಲ ಟ್ರಾಫಿಕ್, ಇದು ನೆಟ್ವರ್ಕ್ ಏನಾದ್ರು ಪ್ರಾಬ್ಲಮ್ ಇರ್ಬೋದೇನೋ.
ಹಾ ಸರ್. ನನಗೆ ಅನ್ಸಿರೋ ಪ್ರಕಾರ ಮೇಡಮ್, ಈಗ ಮುಂದಿನ ಮೀಟಿಂಗ್ ನಲ್ಲಿ ಅಥವಾ ಮುಂದಿನ 360 ನಲ್ಲಿ, ಬುಧವಾರ ಬರುವಂತಹ 360 ನಲ್ಲಿ ಸಾಕಷ್ಟು ವಿಷಯಗಳನ್ನ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ನಮ್ಮ Okay. ಒಂದು ಲೆಕ್ಕಾಚಾರದ ಪ್ರಕಾರ ನೋಡುವುದಾದ್ರೆ, ಈ ಆಗಸ್ಟ್ ತಿಂಗಳು ಕೊನೆ ಆಗ್ತಾ ಇದ್ದಾಗೆ, ಸೆಪ್ಟೆಂಬರ್ ಬರ್ತಾ ಇದ್ದಾಗೆ ನಮ್ಮೆಲ್ಲ ಒಂದು ಓ ಕನೆಕ್ಟ್ ಅನ್ನ ಲಾಂಚ್ ಮಾಡಿದಂತಹ ದಿನ ಸೆಪ್ಟೆಂಬರ್ ತಿಂಗಳಲ್ಲಿ 1 ವರ್ಷ ಪೂರೈಸುವಂತಹ ದಿನ ಆಗಿರುತ್ತೆ ಅಥವಾ ಆ ತಿಂಗಳು. ನಮ್ಮ ಒಂದು ಅನಿಸಿಕೆ ಪ್ರಕಾರ ಏನ್ ಅನ್ಸುತ್ತೆ, ಈಗ ಓ ಕನೆಕ್ಟ್ ಅನ್ನ ನಮ್ಗೆ 1 ಇಯರ್ಗೆ ಅದನ್ನ ಅಗ್ರಿಮೆಂಟ್ ಅನ್ನೆಲ್ಲ ಮಾಡಿದ್ರು. ಬಹುಶಃ ಅಲ್ಲಿ ಆಗಸ್ಟ್ ಎಂಡ್ ಒಳಗಡೆ ಒಂದು ಹೊಸ ಅಗ್ರಿಮೆಂಟ್ ಅನ್ನ ಸೃಷ್ಟಿ ಮಾಡಿ ಆನ್ ಪ್ಯಾಸಿವ್ ಫೌಂಡರ್ಸ್ ಅನ್ನೋದು ಅಥವಾ ಫೌಂಡರ್ ಮೆಂಬರ್ ಅನ್ನೋದನ್ನ ಹೆಸರು ಕೊಡಬಾರ್ದು ಅನ್ನೋ ಒಂದು ವಿಷಯ ಹೊರ ಬಂದಿತ್ತು. ಇವೆಲ್ಲವನ್ನ ಗಮನಿಸ್ತಾ ಇದ್ದಾಗ ಬಹುಶಃ ಹೊಸ ನಾಮಕರಣ ಮಾಡಬಹುದು. ನಮ್ಮೆಲ್ರಿಗೂ ಫೌಂಡರ್ ಮೆಂಬರ್ಶಿಪ್ ಅನ್ನ ಹೋಗಿ ಅಥವಾ ಮತ್ತೊಂದು ಏನಾದ್ರು ಒಂದು ಹೆಸರನ್ನು ಕೊಡಬಹುದು, ಅಥವಾ ಇದನ್ನೇ ಉಳಿಸ್ಕೊಳ್ಬಹುದು, ಅಥವಾ ಒಂದು ಹೊಸ ಅಗ್ರಿಮೆಂಟು ಸಹ ಬರ್ಬೋದು ಅಂತ ನನ್ನದೊಂದು ಅನಿಸಿಕೆ ಅನ್ಸುತ್ತೆ. ಯಾಕಂದ್ರೆ ಈ 1 ವರ್ಷದ ಮುಗಿತಾ ಇದ್ದ ಹಾಗೆ ಈ ಏನೆಲ್ಲ ಬೆಳವಣಿಗೆಗಳು ಆಗ್ಬೇಕು ಅದಕ್ಕೆ ತೊಡಕಾಗಿರೋದು ಬಹಳ ಒಳ್ಳೇದೇ ಒಂದು ರೀತಿ. ಯಾಕೆಂದ್ರೆ ಶುರುವಾಗಿ ಒಂದು ಹಂತದಲ್ಲಿ ನಡೀತಾ ಇರಬೇಕಾದ್ರೆ ಈ ರೀತಿ ಜನಗಳು ಮೋಸ ಮಾಡಿ ಬ್ಯಾಕ್ ಸ್ಟ್ಯಾಬ್ ಮಾಡುವುದಾಗ್ಲಿ, ಒಳಸಂಚನ ರೂಪಿಸೋದು, ಇವೆಲ್ಲ ಮಾಡಿದರೆ ಅದು ಮತ್ತೊಂದು ರೀತಿಯ ತೊಂದರೆಗಳನ್ನೇನಾದ್ರು ಸೃಷ್ಟಿ ಮಾಡ್ತಾ ಇತ್ತೋ ಏನೋ ಅಂತ ಅನ್ಸುತ್ತೆ. ಹಾಗಾಗಿ ಮುಂಚೆನೆ ಅದು ಆಗಿರೋದ್ರಿಂದ ಅದು ತಿದ್ದುಕೊಳ್ಳೋದಕ್ಕೆ ನಮ್ಗೆಲ್ಲರಿಗೂ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಕಂಪ್ನಿಗೆ. ಈ ರೀತಿಯಾದ ಜನಗಳು ಇರ್ತಾರೆ ಅನ್ನೋ ಒಂದು ಎಚ್ಚರಿಕೆಯ ಗಂಟೆನೂ ಸಹ ಬಾರಿಸಿದಾಗ ಆಗಿರುತ್ತೆ. ಅದೆಲ್ಲವನ್ನ ನಾವು ಮೆಟ್ಟಿ ನಿಂತಿದ್ದೀವಿ ಅಂತ ಆಶ್ ಸರ್ ಅವರು ಹೇಳಿದ್ದಾರೆ. ಒಂದು ರೀತಿ ಉತ್ತಮವಾದ ಬೆಳವಣಿಗೆ ತಡವಾಗಿರ್ಬೋದು. ನಮ್ಮೆಲ್ಲರ ಒಂದು ಕಾತರ ಹೆಚ್ಚಾಗ್ತಾ ಇದೆ. ಈ ಒಂದು ಕಂಪ್ನಿ ಮೇಲೆ ಇರುವಂತ ಭರವಸೆಗಳು ಬಹಳನೇ ಇದಾವೆ. ಇದರಲ್ಲಾದ್ರೂ ನಮ್ಗೊಂದು ಇನ್ಕಮ್ ಬಹಳ ನೊಂದಿರುವಂತ ನಾವೆಲ್ಲರೂ ಸಹ ಇದರಲ್ಲಾದ್ರೂ ಒಂದು ಇನ್ಕಮ್ ಅನ್ನ ಕಂಡ್ರೆ ನಮ್ಮ ಭವಿಷ್ಯವನ್ನ ರೂಪಿಸೋದಕ್ಕೆ ಒಂದು ಸಹಕಾರಿಯಾಗಿರುತ್ತೆ ಅಂತ ನಮ್ಮೆಲ್ಲ ಕನಸುಗಳು ಏನ್ ಇಟ್ಕೊಂಡಿದೀವಿ ಅದೆಲ್ಲವೂ ಸಹ ಪೂರೈಸುವಂತ ದಿನ ಖಂಡಿತವಾಗೂ ಬರುತ್ತೆ ಅಂತ ಒಂದು ದೃಢವಾದ ನಂಬಿಕೆ ನನ್ನಲ್ಲಂತೂ ಇದೆ. ಎಲ್ಲರಲ್ಲೂ ಬಹುತೇಕ ನಮ್ಮ ಈ ಒಂದು ಮೀಟಿಂಗ್ ನಲ್ಲಿ ಇರುವಂತಹ 99% ಎಲ್ರಿಗೂ ಇರ್ಬೋದು ಅಂತ ಕಾಣುತ್ತೆ. ಎಲ್ಲೋ ಒಬ್ರು ಇಬ್ಬರಿಗೆ ಅನುಮಾನಗಳು ಮೂಡ್ತಾ ಇರ್ಬೋದು. ಯಾಕಂದ್ರೆ ಅನುಮಾನ ಅನ್ನೋದು ಯಾರನ್ನೂ ಬಿಡುವುದಿಲ್ಲ. ಅನುಮಾನ ಇರಲಿ, ಆದರೆ ಒಳ್ಳೆಯ ರೀತಿ ನಾವು ಈ ಆಲೋಚನೆಗಳನ್ನ ಮಾಡ್ತಾ ಇದ್ದಾಗ ಆ ಅನುಮಾನಗಳು ಸಹ ದೂರ ಆಗ್ಬಿಡುತ್ತೆ. ಹೀಗೆ ನಾವು ಕಂಪ್ನಿಯ ಒಂದು ಈ ಬೆಳವಣಿಗೆ ನೋಡ್ತಾ ಇದ್ದಾಗ ಆ ಕಂಪ್ನಿನಲ್ಲಿ ಆದಂತಹ ಒಂದು ಘಟನೆಗಳಾಗಿರ್ಬೋದು, ಅವರೆಲ್ಲರನ್ನೂ ತೆಗೆದುಹಾಕಿ ಹೊಸ ರೂಪವನ್ನು ಕೊಡ್ತಾ ಇರುವಂತಹ ನಮ್ಮ ಆಶ್ ಮುಫಾರರ್ ಅವರ ಒಂದು ನಾಯಕತ್ವದಲ್ಲಿ 212 ದೇಶಗಳಲ್ಲಿ ಒಬ್ಬರೇ ನಾಯಕರು. ಅಷ್ಟು ಕಡೆನೂ ಲೀಗಲ್ ಪ್ರೊಸೀಜರ್ಗಳನ್ನು ಫುಲ್ಫಿಲ್ ಮಾಡಿ ಲೀಗಲ್ ಆಗಿ ಹೊರ ಬರ್ತಾ ಇರುವಂತ ಕಂಪನಿ. ಹಾಗಾಗಿ ನಮ್ಗೆ ಎಲ್ಲಾ ಏನೇ ಬೆಳವಣಿಗೆ ಆದ್ರೂ ಇನ್ಕಮ್ ಅನ್ನ ಪ್ರೂಫ್ ಅನ್ನೋದಾಗ್ಲಿ, ಬರೀ ಒಂದು ಆನ್ ಪ್ಯಾಸಿವ್ ಅನ್ನೋ ಒಂದು ಹೆಸರು ಸಾಕಾಗುತ್ತೆ. ಹೆಸರು ಮುಖಾಂತರ ಲೀಗ್ಯಾಲಿಟಿ ಅನ್ನೋದು ಅಲ್ಲಿ ಮಾತನಾಡುತ್ತೆ. ಅವಾಗ ಯಾರೂ ನಮ್ಮನ್ನ ಪ್ರಶ್ನೆ ಮಾಡುವಂತ ಇರೋದಿಲ್ಲ. ಈ ಎಲ್ಲ ಬೆಳವಣಿಗೆಗಳಿಗೆ ಒಂದಷ್ಟು ಸಮಯ ಬಹುಶಃ ಬೇಕಾಗತ್ತೆ. ಅದು ಈಗಾಗಲೇ ತಗೊಂಡಿದ್ದಾರೆ. ಈಗ ನನ್ನ ಅನಿಸಿಕೆ ಪ್ರಕಾರ ಎಲ್ಲಾ ಸಿದ್ಧತೆಗಳು ಒಂದು ಹೊಸ ರೂಪವನ್ನು ಕೊಟ್ಟು ಸಿದ್ಧವಾಗಿದೆ. ನಮ್ಮೆಲ್ರಿಗೂ ಒಂದು ಭಾಗ್ಯ. ಯಾಕಂದ್ರೆ ನಾವು ಏನೇ ಅನುಭವಿಸ್ಬೇಕಾದ್ರೂ ಆ ಒಂದು ದಿನ ನಮ್ಗೆ ಅಂತ ಭಗವಂತ ಮೀಸಲಾಗಿಟ್ಟಿರ್ತಾನೆ. ಅದು ಬರ್ಬೇಕು ನೋಡಿ, ಆ ದಿನಗಳು ಸಹ ಬರ್ಬೇಕಾಗತ್ತೆ. ಈ ತೊಡಕುಗಳಾಗ್ತಾ ಇರೋದು ಅದು ಒಂದು ಕಾರಣಗಳಿದ್ದರೂ ಇರಬಹುದು. ಹಾಗಾಗಿ ಬಹಳ ಹತ್ರನೇ ಇದೆ, ಎಲ್ರಿಗೂ ಒಳ್ಳೇದಾಗತ್ತೆ ಅಂತ ತಿಳ್ಕೊಳ್ಳೋಣ. ಅಲ್ಲಿಗೆ ನಾನು ನನ್ನ ಅನಿಸಿಕೆಗಳನ್ನು ಹೇಳಿದ್ದೀನಿ. ಇನ್ನೇನಾದ್ರು ಇದ್ರೆ ಅಥವಾ ಏನಾದ್ರು ಪ್ರಶ್ನೆಗಳಿದ್ದರೆ ದಯಮಾಡಿ ಕೇಳಬಹುದು. ಬೇಕಾದ್ರೆ ನಾವು ಸಹ ಉತ್ತರ ಕೊಡೋದಕ್ಕೆ ಪ್ರಯತ್ನವನ್ನ ಪಡ್ತೀವಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಮೇಡಮ್ ಮಾತಾಡ್ಬೋದಲ್ಲ? ಮಾತಾಡಿ ಸರ್, ಮಾತಾಡಿ. ವೆಲ್ಕಮ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಎಲ್ರಿಗೂ ಸುಸ್ವಾಗತ. ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಮೇಡಮ್ ಹಾಗೂ ಭಾಸ್ಕರ್ ಸರ್ ಹಾಗೂ ಎಲ್ಲ ಲೀಡರ್ಸ್ಗೂ ಧನ್ಯವಾದಗಳು. ಜಾಸ್ತಿ ಮಾತಾಡೋದೇನು ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಇವತ್ತು. ಯಾಕಂದ್ರೆ ಎಲ್ಲ ಭಾಸ್ಕರ್ ಸರ್ ಆಗ್ಲಿ, ನಮ್ಮ ಸತ್ಯಪ್ರಕಾಶ್ ಸರ್ ಆಗ್ಲಿ, ಎಲ್ರು, ನಮ್ಮ ರಾಜ್ಕುಮಾರ್ ಸರ್ ಆಗ್ಲಿ,
ನಮ್ಮ ಮೆಂಟರ್ ಆಗಿ ಒಂದು ಸೀನಿಯರ್ ಲೀಡರ್ ಆಗಿ ಒಂದು ಯಾವತ್ತೂ ಜವಾಬ್ದಾರಿ ತಗೊಂಡು ಮಾತಾಡುವಂತ ಮನುಷ್ಯ ನಮ್ಮ ರಾಜ್ಕುಮಾರ್ ಸರ್ ಬಹಳ ಅದ್ಭುತವಾಗಿ ಹೇಳಿದ್ದಾರೆ ಎಲ್ಲ ವಿಷಯಗಳನ್ನ. ಬಟ್ ಆದ್ರೂ ಸ್ವಲ್ಪ ಟಚ್ ಅಪ್ ಮಾಡೋಣ ಸ್ನೇಹಿತರೆ. ಒಂದು ಮಾತಿದೆ, ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ ಸ್ನೇಹಿತರೆ, ಬೆಂಕಿಯಲ್ಲಿ ಅರಳಿದ ಹೂ ಕೈಯನ್ನು ಸುಡಲ್ಲ ಅಂತೆ. ಅಂದ್ರೆ ಹೂವು ಬೆಂಕಿಯಲ್ಲಿ ಬೇಕಾದ್ರೂ ಅರಳಲಿ, ಕಾಡಿನಲ್ಲಿ ವನಸುಮವಾಗಿ ಅರಳಲಿ, ಅಥವಾ ಊರಿನಲ್ಲೇ ಅರಳಲಿ, ನಮ್ಮ ಪಕ್ಕದ ಮನೆಯಲ್ಲೇ ಅರಳಲಿ, ತೋಟದಲ್ಲೇ ಅರಳಲಿ, ಎಲ್ಲಿ ಅರಳಿದ್ರು ಹೂ ತನ್ನ ಕಂಪನ್ನು ಸೂಸ್ತಾ ಇರುತ್ತೆ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳದೆ. ಹಾಗೆ ನಿನ್ನೆ ಆಸ್ ಸರ್ 360 ವೆಬಿನಾರ್ ಅಲ್ಲಿ, ಹೌದು ನಿನ್ನೆ ಮೊದಲಿಗೆ ಸ್ವಲ್ಪ ಬೇಜಾರ್ ತರ ಕಾಣಿಸಿದ್ರು, ಬಟ್ ಅವರು ಕೂಡ ಹೇಳುವ ಮಾತುಗಳು ಈ ಒಂದು ನುಡಿಗೆ ಬಹಳಷ್ಟು ಹತ್ರ ಇತ್ತು. ಅಂದ್ರೆ ಆನ್ ಪ್ಯಾಸಿವ್ ಏನ್ ಹೇಳ್ತಾ ಇದ್ರು, ಆನ್ ಪ್ಯಾಸಿವ್ ತುಂಬಾ ಬೇಜಾರಾಯ್ತು, ತುಂಬಾ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿದೆ. ನಮ್ಮ ಗುರಿ, ನಮ್ಮ ಕನಸು ಏನಿತ್ತು ಅದ್ರ ಮೇಲ್ಗಡೆನೆ ಸ್ವಲ್ಪ ಜಾಸ್ತಿ ನಾವು ಕೇಂದ್ರೀಕೃತ ಮಾಡಿದ್ವಿ ನಮ್ಮ ಎಲ್ಲ ಪ್ರಯತ್ನವನ್ನು ಹಾಗೂ ನಮ್ಮ ದೃಷ್ಟಿಯನ್ನ. ಹಾಗಾಗಿ ಏನಾಯ್ತು, ಈ ದುಷ್ಟ ಜನರು ಯಾರು ನಮ್ ಜೊತೆ ಸೇರಿದ್ರು, ಯಾಕಂದ್ರೆ ನಮ್ಮ ಕನಸು ಬಹಳ ದೊಡ್ಡದಾಗಿತ್ತು, ಆ ಕನಸಿಗೆ ಸರಿಯಾಗಿ ಅದಕ್ಕೆ ಹೊಂದಿಕೆ ಆಗಲು ಹಾಗೂ ಸ್ಪಂದನೆಗಾಗಿ ದೊಡ್ಡ ಟೀಮನ್ನೇ ನಾವು, ದೊಡ್ಡ ಸಹೋದ್ಯೋಗಿಗಳ ಒಂದು ಟೀಮನ್ನೇ ನಾವು ಅಪಾಯಿಂಟ್ ಮಾಡ್ಬೇಕಾಯ್ತು. ಅಂತ ಸಹೋದ್ಯೋಗಗಳಲ್ಲಿ ಕೆಲವು ಕೆಟ್ಟ ಆಪಲ್ಗಳು ಅಂತ ಹೇಳ್ತಾರೆ, ಬ್ಯಾಡ್ ಆಪಲ್ಸ್ ಅಂತ, ಕೆಟ್ಟ ಸೇಬು ಹಣ್ಣುಗಳು ಕೂಡ ನಮ್ ಜೊತೆ ಸೇರಿದ್ದು. ಸ್ನೇಹಿತರೆ, ಬುಟ್ಟಿಯಲ್ಲಿ 50 ಸೇಬು ಇದ್ರೆ ಒಂದೇ ಒಂದು ಕೆಟ್ಟ ಸೇಬು ಆ ಎಲ್ಲಾ ಸೇಬುಗಳ ಒಂದು ಏನು ದೃಷ್ಟಿಹೀನ ಮಾಡಿಬಿಡುತ್ತೆ, ಅಥವಾ ಕಳಂಕ ತಂದು ಬಿಡುತ್ತೆ, ಅಥವಾ ಆ ಬುಟ್ಟಿನೇ ಕೊಳಕಾಗಿ ಕಾಣಿಸುತ್ತೆ. ಅದೇ ತರ ಆನ್ ಪೇಸಲ್ಲಿ ಆಗಿರೋದು. ಹಾಗೆ ಅವರು ಹೇಳ್ತಾ ಇದ್ರು ಆಶ್ ಸರ್ ಪ್ರಾರಂಭದಲ್ಲೇ, ಈ ಥಾಮಸ್ ಆಲ್ವಾ ಎಡಿಸನ್, ನಮ್ಮ ಈ ಕರೆಂಟ್ ಯಾರು ಈ ವಿದ್ಯುತ್ ಬಲ್ಬ್ ಅನ್ನು ಕಂಡುಹಿಡಿದವನು 1,000 ಸಾರಿ ಅಲ್ಲ, 2,000 ಸಾರಿ ಅಲ್ಲ, 10,000 ಸಾರಿ ಪ್ರಯತ್ನ ಮಾಡಿ ಸೋತು ಕೊನೆಗೆ ಗೆದ್ದಿದ್ದಾರೆ. ನಮ್ಮ ಆನ್ ಪ್ಯಾಸಿವ್ ಕೂಡ ಹಾಗೇನೆ, ಅವರ ಆ ಪ್ರಯತ್ನಕ್ಕೆ ನಾವು ಮಾಡ್ತಿರೋ ಪ್ರಯತ್ನನೂ ಕೂಡ ಖಂಡಿತ ಅದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ರು ಆಶ್ ಸರ್. ಖಂಡಿತ ಅದಕ್ಕೆ ನಾವು ಪ್ರತಿಸ್ಪಂದನೆ ಮಾಡ್ಬೋದು, ಯಾಕಂದ್ರೆ ಅದೇ ತರ ನಾವು ಕೂಡ ಇಲ್ಲೇನೆ ಎಷ್ಟು ಸೋತ್ರು ಪರವಾಗಿಲ್ಲ, ಖಂಡಿತ ನಾವು ನಿಮ್ ಜೊತೆ ಇರ್ತೀವಿ. ಖಂಡಿತ ನೀವು ನೋಡಿ, ಈ ಫೌಂಡರ್ಸ್ ಯಾರು ಎಷ್ಟೊಂದು ಪಾಸಿಟಿವ್ ಆಗಿದ್ದಾರೆ, ಈ 360 ವೆಬಿನಾರ್ ಇರ್ಲಿ, ಅಥವಾ ಯಾವುದೇ ಫೌಂಡರ್ಸ್ ಇರ್ಲಿ, ಅಥವಾ ಯಾವುದೇ ಲೀಡರ್ಸ್ ಇರ್ಲಿ, ಅವ್ರ ಜೊತೆ ಸೇರೋಕೆಲ್ಲ ಎಷ್ಟು ಖುಷಿ ಆಗುತ್ತೆ. ಅವ್ರ ಜೊತೆಲ್ಲ ನಾವು ಸೇರ್ಬಿಟ್ಟು ಹೇಗೆ ಮಾತಾಡ್ತೀವಿ, ಅವರು ಹೇಗೆ ಅನಿಸಿಕೆಗಳನ್ನು ಹಂಚ್ಕೋತಾರೆ, ಆಗು ಹೋಗುಗಳ ಬಗ್ಗೆ ತಲೆ ಕೆಡಿಸ್ಕೋತಾರೆ, ಅಥವಾ ನನಗೆ ಎಷ್ಟೊಂದು ಸಪೋರ್ಟ್ ಬೆಂಬಲ ನೀವು ನೀಡ್ತಾ ಇದ್ದೀರಾ. ಇಂಥ ಒಂದು ಟೀಮ್ ನಮಗೆ ಎಷ್ಟೊಂದು ಅದೃಷ್ಟವಶಾತ್ ಸಿಕ್ಕಿದೆ. ಸೊ ನಿಮ್ಮ ಜೀವನಕ್ಕೆ ಖಂಡಿತ ನಿಮ್ಗೊಂದು ಒಳ್ಳೆಯ ಒಂದು ಅವಕಾಶ ಬದುಕೋಕೆ ಮಾಡಿಕೊಡೋಕೆ ನೀವೆಲ್ಲರೂ ನಿಜವಾಗ್ಲೂ ಅರ್ಹರು. ಅದನ್ನ ನಾವು ಮಾಡೇ ಮಾಡ್ತೀವಿ ನಿಮ್ಗೋಸ್ಕರ, ದಯವಿಟ್ಟು ನಮ್ ಜೊತೆ ಇರಿ ಅಂತ ನಿನ್ನೆ ಕೂಡ ಆಚಾರ್ಯ ಹೇಳ್ತಾ ಇದ್ರು. ಓಕೆ, ಸೊ ಮೊದ್ಲಿಗೆ ಹೇಳ್ತಾ ಇದ್ರು, ತುಂಬಾ ಸ್ವಲ್ಪ ಆಶ್ಚರ್ಯ ಆಯ್ತು. ಯಾವ್ದೋ ಒಂದು ಅಜ್ಞಾತ ಸ್ಥಿತಿಗೆ ನಾವು ತೆರಳ್ತಾ ಇದ್ದೀವಿ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಆತರ ಆಗ್ತಾ ಇದೆ, ಸಮಸ್ಯೆಗಳು ತುಂಬಾ ಜಾಸ್ತಿ ಇದ್ದಿದ್ದಾವೆ. ಈಗ ಸುಮಾರನ್ನ ಪರಿಹಾರ ಮಾಡ್ಕೊಂಡು ಮುಂದೆ ಹೋಗ್ತಿದ್ದೀವಿ. 2-3 ಸಾಧ್ಯತೆಗಳಿವೆ ಕಂಪನಿ ಕಡೆಯಲ್ಲಿ, ಯಾವ್ದಂತ ಅದು ಓಪನ್, ಇವಾಗ ಯಾವ್ದು ಬೇಕಾದ್ರೂ ಆಗ್ಬಹುದು. ಬಟ್ ಯಾವುದೇ ಕಾರಣಕ್ಕೆ ನಾನು ಒಂದು ವಿಷಯ ಹೇಳ್ತೀನಿ, ಈಗ ಏನು ಫೀಲ್ಡ್ ಅಲ್ಲಿ ಆಗ್ತದೆ, ಏನು ನಮ್ಮ ಆನ್ ಪ್ಯಾಸಿವ್ ಅಲ್ಲಿ ಯಾವ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ, ಬಟ್ ನಾವು ನಿಮ್ಗೆ ಹೇಳ್ತೀವಿ, ಯಾವುದೇ ಕಾರಣಕ್ಕೆ ಈ ಪ್ರಯಾಣ ಇಲ್ಲಿಗೆ ನಿಲ್ಲುವುದಿಲ್ಲ, ನಾವು ಮುಂದುವರಿಸ್ತೀವಿ. ಹಾಗೆ ಹಲವಾರು ವಿಷಯಗಳು, ಕೆಲಸಗಳು, ನಿಮಗೆ ಗೊತ್ತಿಲ್ಲದ ವಿಷಯಗಳು ಕಂಪನಿಯಲ್ಲಿ ಇನ್ನೂ ನಡೀತಾ ಇದ್ದಾವೆ. ನಾವು ಮುಂದೆ ಹೋಗ್ತೀವಿ. ಇನ್ನು ಮುಂದಿನ ಹಂತದ ಪ್ರಯಾಣಕ್ಕಾಗಿ ನಾವೆಲ್ಲರೂ ರೆಡಿ ಆಗಿ ಇರ್ಬೇಕಾಗಿದೆ ಆನ್ ಪ್ಯಾಸಿವ್ ಅಲ್ಲಿ. ಯಾಕಂದ್ರೆ ಆ ತರ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ. ಅತಿ ಶೀಘ್ರದಲ್ಲಿ ನಿಮಗೆ ಸ್ಪಷ್ಟತೆ ಸಿಗುತ್ತೆ, ಯಾವ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ಪಷ್ಟತೆ ಸಿಗುತ್ತೆ. ಯಾಕಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ಆನ್ ಪ್ಯಾಸಿವ್ ಯಾವತ್ತೂ ಕೆಳಗಡೆ ನೋಡಲ್ಲ, ಕೆಳಗಡೆ ಅಂತೂ ನಾವು ಹೋಗೋ ಸಾಧ್ಯನೇ ಇಲ್ಲ. ಅಭಿವೃದ್ಧಿ ಪಥದಲ್ಲಿ ನಾವು ಯಾವತ್ತೂ ಸಾಗ್ತಾ ಇದ್ದೀವಿ ಅಂತ ಸರ್ ಬಹಳ ಒಂದು ಏನು ಆತ್ಮವಿಶ್ವಾಸದಿಂದ ನಿನ್ನ ಹೇಳಿದ್ದಾರೆ ಸ್ನೇಹಿತರೆ. ಸೊ ಅದು ಬಹಳ ಖುಷಿ ಆಯ್ತು. ಸೊ ಕೆಲವೊಂದು ಹಂತಗಳಲ್ಲಿ, ಕೆಲವೊಂದು ಜಾಗಗಳಲ್ಲಿ ನಾವು ಸೋತೇವೆ. ಯಾಕೆ ಸೋತೀವಿ? ನಮ್ಮ ಕನಸು ದೊಡ್ಡದಾದಷ್ಟು ನಮ್ಮ ಟೀಮ್ ಅದೇ ತರ ಇರ್ಬೇಕು, ಜನ ಜಾಸ್ತಿ ಇರ್ಬೇಕು, ಎಲ್ಲರ ಮನಸ್ಸು, ಇಬ್ಬರ ಮನಸ್ಸಿಗಿಂತ 100 ಜನರ ಮನಸ್ಸು ಬಹಳ ಒಳ್ಳೆಯದಲ್ಲ ಸ್ನೇಹಿತರೆ. ಸೊ ಅದೇ ತರ ಎಲ್ಲರ ಜೊತೆ ಸೇರ್ಬಿಟ್ಟು ನಾವು ಒಳ್ಳೆ ಎಂತಹ ಒಂದು ಅದ್ಭುತವಾದ ಕನಸು ನಮ್ದು, ಎಂತಹ ಒಂದು ಅದ್ಭುತವಾದ ಗುರಿಯನ್ನು ಇಟ್ಕೊಂಡಿದ್ದೀವಿ, ಎಂತ ಅದ್ಭುತವಾದ ಈ ಮಾನವೀಯತೆಯನ್ನು ಎತ್ತಿ ಹಿಡಿಬೇಕು, ಇಡೀ ಜಗತ್ತಿಗೆ ಒಳ್ಳೇದಾಗ್ಬೇಕು ಅಂತ ಒಂದು ಒಳ್ಳೆ ಮನಸ್ಸಿಂದ ಮಾಡಿರೋ ಈ ಪ್ರಾಜೆಕ್ಟ್ ಅನ್ನ 10 ಜನ ಸೇರಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಒಬ್ಬನೇ ಮಾಡೋಕ್ಕಿಂತ ಅಂತ ದೊಡ್ಡ ಟೀಮ್ ಅನ್ನ ಅಪಾಯಿಂಟ್ ಮಾಡಿದ್ದೀವಿ. ಅದರಲ್ಲಿ ಕೆಟ್ಟ ಸೇಬುಗಳು ಕೆಲವು ಸೇರ್ಕೊಂಡ್ರು, ಅವರ ಮನಸ್ಸಿಗೆ ಬಂದ ಕೆಲಸ ಮಾಡಿದ್ರು, ಅವರಿಗೆ ಆ ಸಾಮರ್ಥ್ಯನೂ ಇರ್ಲಿಲ್ಲ, ಅವರಲ್ಲಿ ಆ ಪ್ರತಿಭೆನೂ ಇರ್ಲಿಲ್ಲ. ಬಟ್ ನಮ್ಮ ಈ ಒಂದು ಒಳ್ಳೆ ಮನಸ್ಸಿನಿಂದ ನಾವು ಎಲ್ಲಿ ಹೋಗ್ಬೇಕು ಅಂತ ಎಣಿಸಿದ್ದೀವಿ, ಅದರ ಮೇಲೆ ಜಾಸ್ತಿ ನಾವು ನಮ್ಮ ಮನಸ್ಸನ್ನು ಕೇಂದ್ರೀಕೃತ ಮಾಡೋಕ್ ಹೋಗಿ ಈ ಕೆಟ್ಟ ಸೇಬುಗಳು, ಈ ಕೆಟ್ಟ ಜನರು, ಈ ದುಷ್ಟ ಜನರು, ಅಥವಾ ನಮ್ಮ ವಿರೋಧಿಗಳು, ನಮ್ಮ ಒಳಗಡೆನೆ ಇದ್ದು ನಮ್ಮ ಹಿತಶತ್ರುಗಳು, ಅವ್ರು ಏನ್ ಮಾಡ್ತಾ ಇದ್ದಾರೆ ಗೊತ್ತಾಗದೆ ಹೋಯ್ತು ನಮ್ಗೆ. ಅಷ್ಟರೊಳಗಡೆ ಕಾಲ ಮಿಂಚಿ ಹೋಗಿತ್ತು. ಸೊ ಹಾಗಾಗಿ ಕೆಲವೊಂದು ಕ್ಷೇತ್ರಗಳಲ್ಲಿ ನಾವು ಸೋತ್ವಿ ಅಂತ ಸರ್ ನಿನ್ನೆ ಪ್ರಾಮಾಣಿಕ ಒಪ್ಕೋತಾ ಇದ್ರು. ಬಟ್ ಅಫ್ಕೋರ್ಸ್ ದೊಡ್ಡ ವ್ಯವಹಾರದಲ್ಲಿ ಇದೆಲ್ಲ ಸರ್ವೇ ಸಾಮಾನ್ಯ. ನೀವು ಸೋಲ್ತೀರಾ, ಪ್ರಯತ್ನ ಮಾತ್ರ ಯಾವುದೇ ಕಾರಣಕ್ಕೆ ಬಿಡಬಾರ್ದು. ಅದನ್ನು ನಾವು ಬಿಡ್ತಾ ಇಲ್ಲ. ನಿಮಗೋಸ್ಕರ, ನಿಮ್ಮ ಒಳಿತಿಗಾಗಿ, ನಿಮ್ಮ ಒಳ್ಳೇದಕ್ಕಾಗಿ, ಹಾಗೂ ನಿಮ್ಮ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ಆನ್ ಪ್ಯಾಸಿವ್ ಅಲ್ಲಿ ನಾವು ಕೆಲಸ ಮಾಡೋದು ಅಥವಾ ನಮ್ಮ ಪ್ರಯತ್ನ ಯಾವುದೇ ಕಾರಣಕ್ಕೆ ನಿಲ್ಸಲ್ಲ ಅಂತ ಸರ್ ಹೇಳ್ತಾ ಇದ್ರು. ಸೊ ಹಾಗೆ ಹೇಳ್ತಾ ಇದ್ರು ನೋಡಿ, ಈ
ಫೌಂಡರ್ಸ್ ಸಂಸ್ಥಾಪಕರು 6 ವರ್ಷ ಆಯ್ತು ಇವಾಗ. 6 ವರ್ಷದ ಹಿಂದಿಂದ ಶುರು ಮಾಡಿರೋ ಒಂದು ಅಭಿಯಾನ ಇದು. ಅಂದ್ರೆ ಒಂಥರ ಪ್ರೋಗ್ರಾಮ್ ತರ, ಕಾರ್ಯಕ್ರಮದ ತರ. ಇಷ್ಟು ಜನರನ್ನ ತಗೊಂಡಿದ್ದೀನಿ, ಇಷ್ಟು ಜನರ ತಗೊಂಡು ಇಷ್ಟು ಜನ ನಮ್ಮನ್ನು ನಂಬ್ಕೊಂಡಿದ್ದಾರೆ. ಸೊ ಈಗ ಏನು ನಡೀತಾ ಇಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಸಮಸ್ಯೆ ಆಗಿದೆ, ಸಮಸ್ಯೆಗಳು ಉದ್ಭವಿಸಿದಾವೆ, ಅದನ್ನ ಸರಿ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಅದ್ರ ಬಗ್ಗೆ ನಮ್ಗೆ ಏನಾದ್ರೂ ಬೇಜಾರಿದೆಯಾ, ಪಶ್ಚಾತ್ತಾಪ ಇದೆಯಾ? ಖಂಡಿತ ಇಲ್ಲ. ಯಾಕಂದ್ರೆ ಒಳ್ಳೆ ಒಂದು ಕಾರ್ಯಕ್ರಮಕ್ಕೋಸ್ಕರ, ಒಳ್ಳೆ ಒಂದು ಅಭಿಯಾನಕ್ಕೋಸ್ಕರ, ಈ ಜಗತ್ತನ್ನು ಒಳ್ಳೇದ್ ಮಾಡ್ಬೇಕನ್ನೋ ಉದ್ದೇಶದಿಂದ ಈ ಸಂಸ್ಥಾಪಕರನ್ನು ಮೊದಲಿಗೆ ನಾನು ತಗೊಂಡಿದ್ದು. ಹಾಗೆ ಏನಾಯ್ತು ನೋಡಿ, ಇವಾಗ ಈ 360 ವೆಬಿನಾರ್ ಅಲ್ಲಿ ಇಷ್ಟೊಂದು ಜನ ಕೂತ್ಕೊಂಡಿದ್ದೀರಾ, ಇಷ್ಟೊಂದು ಜನ ಲೀಡರ್ಸ್ ಇದ್ದಾರೆ, ಎಷ್ಟೋ ಜನ ಕೇಳ್ತಾ ಇದ್ದಾರೆ. ಇವರಿಂದಾಗಿ ನಮ್ಮ ಕಂಪನಿಗೆ ಒಳ್ಳೆ ಒಂದು ಬೆಲೆ ಬಂತು, ಖುಷಿ ಆಯ್ತು. ಈ ಪಾಸಿಟಿವ್, ಈ ಸಕಾರಾತ್ಮಕವಾದ ಮನೋಭಾವ ಹೊಂದಿರುವ ಜನರು ಎಲ್ಲಿರ್ತಾರೆ ಅಲ್ಲಿ ಎಲ್ಲ ನಡೆಯುವ ಕೆಲಸಗಳು ಕೂಡ ಪಾಸಿಟಿವ್ ಆಗಿರ್ತಾರೆ. ನಮ್ಮ ಕಂಪನಿಗೆ ನಮ್ಮ ಸಂಸ್ಥಾಪಕರಿಂದ ಒಳ್ಳೆ ಬೆಲೆ ಬಂದಿದೆ, ಅದ್ರ ಬಗ್ಗೆ ಯಾವುದೇ ರೀತಿಯ ಪಶ್ಚಾತ್ತಾಪ ಇಲ್ಲ. ನಾವು ಇಷ್ಟೊಂದು ಜನರನ್ನ ತಗೊಂಡಿದ್ದೀವಿ, ಇಷ್ಟು ದಿವಸ ಕಾಯಿಸಿದ್ದೀವಿ ಅಂತ ಏನು ಬೇಜಾರಿಲ್ಲ. ಯಾಕಂದ್ರೆ ಮುಂದೆ ದಿನ ಎಲ್ಲರೂ ಒಳ್ಳೇದಿರುತ್ತೆ ಅಂತ ಆಶ್ ಸರ್ ತಮ್ಮ ಹೃದಯಂತರಾಳದ ಮಾತುಗಳನ್ನು ನಿನ್ನೆ ಕೂಡ ಆಡಿದ್ದಾರೆ ಸ್ನೇಹಿತರೆ. ಸೊ ಹೇಳ್ತಾ ಇದ್ರು, ಹೋಗ್ತಾ ಹೋಗ್ತಾ ಇದೆಲ್ಲ ಸಮಸ್ಯೆಗಳಾಗಿ ಕೆಲವು ಜನರು ಕೆಲವೊಂದು ವಿಷಯಗಳನ್ನ ತಮ್ಮ ಮುಷ್ಟಿಯಲ್ಲಿ ತಗೊಂಡು ಸ್ವಲ್ಪ ಹಾಳು ಮಾಡಿದ್ರು. ಬಟ್ ಎಲ್ಲ ಒಳ್ಳೇದಾಗ್ಬೋದು. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ. ಇಲ್ಲಿಗೆ ಇದು ಮುಕ್ತಾಯ ಅಲ್ಲ. ಯಾಕಂದ್ರೆ ಒಳ್ಳೆ ಕೆಲಸ ಮಾಡೋಕ್ ಹೋದಾಗ ನಿಮ್ಗೆ ನೂರಾರು ಅಡೆತಡೆಗಳು ಸರ್ವೇ ಸಾಮಾನ್ಯ. ಹಾಗೆ ಮತ್ತೊಂದು ಮಾತು ಹೇಳ್ತಾ ಇದ್ರು. ಸೊ ನಮ್ಮ ಪ್ರಯಾಣದಲ್ಲಿ ನಮ್ಗೆ ಸಿಕ್ಕಾಪಟ್ಟೆ ಹಿನ್ನಡೆ ಆಗಿದೆ. ಬಟ್ ಪ್ರಯಾಣ ಹಾಗೇನೆ, ಹಿನ್ನಡೆ ಆಗ್ಲಿ ಏನೇ ಇರ್ಲಿ, ಕೆಲವು ಸಾರಿ ಡಿಟೂರ್ ಅಂತ ನಾವು ಹಿಂದೆ ಹೋಗಿ ನಮ್ಮನ್ನೆಲ್ಲವನ್ನು ಸರಿ ಮಾಡ್ಕೊಂಡು ಮುಂದೆ ಹೋಗ್ಲೇಬೇಕು. ಆ ಹಂತಕ್ಕೆ ನಾವು ತಲುಪಿದ್ದೇವೆ. ಆ ಹಂತದಿಂದ ಸುಮಾರು ಮುಂದೆ ಬಂದಿದ್ದೀವಿ. ಮುಂದೆ ದಿನಗಳಲ್ಲಿ ನಿಮ್ಗೆ ಯಾರಿಗೂ ಏನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಸೊ ನಮ್ಮ ಮನಸ್ಸನ್ನು ಈಗ ಏನಾಗಿದೆ, ಏನು ಮನಸ್ಥಿತಿ ನಾವು ಈಗ ಈ ಕರೆಂಟ್ ಈ ಇವಾಗಿನ ಪ್ರಸ್ತುತ ಮನಸ್ಥಿತಿ ಏನಿದೆ, ಆ ಮನಸ್ಥಿತಿನ ಸರಿಯಾಗಿ ಕಂಪನಿಯಲ್ಲಿ ಏನಾಗ್ತಿದೆ ಅದಕ್ಕೆ ಸರಿಯಾಗಿ ಹೊಂದಿಸ್ಕೊಂಡು ಎಲ್ಲರೂ ಒಟ್ಟಿಗೆ ಮುಂದೆ ಪ್ರಯಾಣ ಮಾಡೋಣ. ಸೊ ಯಾವುದೇ ರೀತಿಯ ಸಮಸ್ಯೆಗಳು ನಿಮ್ಗೆ ಉದ್ಭವಿಸಿದಾಗ ನೋಡಿಕೊಳ್ಳೋಕೆ ನಮ್ಮ ಪ್ರಯತ್ನ ಸದಾ ಸಿದ್ಧ, ನಾನು ನಿಮ್ ಜೊತೆ ಇರ್ತೀವಿ. ಯಾರು ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಕೆಲವು ನಿರಾಶೆಗಳಾಗಿವೆ ಕಂಪನಿಯಲ್ಲಿ. ನಾವು ಯಾವಾಗ್ಲೂ ಏನನ್ನೋ ಸಾಧಿಸ್ಬೇಕಿತ್ತು. ಬಟ್ ಈ ತಪ್ಪು ಜನರಿಂದ, ಈ ದುಷ್ಟ ಜನರಿಂದಾಗಿ ಅದು ಮುಂದೆ ಹೋಗ್ತಾ ಈ ತರ ನಾವು ನಿಮ್ಗೆ ಪ್ರತಿ ಸಾರಿ ಕಾರಣ ಹೇಳ್ಬೇಕಾಯ್ತು. ಬಟ್ ಈ ಕಾರಣ ಹೇಳೋಕೆ ನನ್ಗೆ ಕೂಡ ಇಷ್ಟ ಆಗಲ್ಲ. ಈ ಕುಂಟು ನೆಪ ಹೇಳ್ತಾರಲ್ಲ ಎಕ್ಸ್ಕ್ಯೂಸಸ್, ಈ ಸುಮ್ನೆ ಎಕ್ಸ್ಕ್ಯೂಸಸ್ ಹೇಳೋಕೆ ನನ್ಗೂ ಕೂಡ ಇಷ್ಟ ಇಲ್ಲ. ಸೊ ಹಾಗಾಗಿ ನಾವು ಖಂಡಿತ ನಡೀತಾ ಇದ್ದೀವಿ, ಮುಂದೆ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದ್ದೀವಿ. ಹಾಗೆ ಮುಂದಿನ ದಿನಗಳು ಬಹಳ ಅದ್ಭುತವಾಗಿರುತ್ತೆ. ಸೊ ಇದು ನೋಡಿ, ಈ ತರ ಮಿಸ್ಟೇಕ್ಗಳು ಆಗೋದು ಸರ್ವೇ ಸಾಮಾನ್ಯ, ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಜವಾಗಿ ನಾನು ವಸ್ತುಸ್ಥಿತಿಗೆ ಬಂದು ಮಾತಾಡೋದಾದ್ರೆ ನೋಡಿ, ನಾನು ಸುಮ್ಮನೆ ಇಮೋಷನಲ್ ಆಗಿ ಮಾತಾಡಬಹುದು, ಭಾವನಾತ್ಮಕವಾಗಿ ಸುಮ್ಮನೆ ಏನನ್ನು ಹೇಳ್ಬಹುದು. ಬಟ್ ಅದರಿಂದ ಏನು ಕೆಲಸ ಆಗಲ್ಲ. ಸೊ ಇರ್ಲಿ ಬಿಡಿ, ಇದೊಂದು ಮಿಸ್ಟೇಕ್ ಆಗಿದೆ. ಬಟ್ ಇದು ಮಾರಣಾಂತಿಕ ಮಿಸ್ಟೇಕ್ ಅಲ್ಲ. ಇದು ನಮ್ಮನ್ನು ಕೊಲ್ಲೋದಿಲ್ಲ, ಇದು ನಮ್ಮನ್ನು ಸಾಯಿಸೋಕ್ ಸಾಧ್ಯ ಇಲ್ಲ, ಅಥವಾ ನಮ್ಮನ್ನು ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೊಂದು ಅಟ್ಯಾಕ್ಗಳಾಗಲಿ, ಯಾವ ಜನ ನಮ್ಮನ್ನು ಎಷ್ಟು ಬೇಕಾದ್ರೂ ದಾಳಿ ಮಾಡ್ಲಿ, ಏನೇ ಮಾಡ್ಲಿ, ನಾವು ಅದಕ್ಕೆಲ್ಲ ಅವ್ರಿಗಿಂತ ಎಲ್ಲಗಿಂತ ಮೇಲಿನ ಉನ್ನತ ಸ್ಥಾನದಲ್ಲಿದ್ದೀವಿ. ಹಾಗೂ ಎಲ್ರಿಗೊಂದು ಉನ್ನತ ಸ್ಥಾನ ಕಲ್ಪಿಸಿ ಕೊಡ್ತೀವಿ ಅಂತ ಹೇಳೋ ನಮ್ಮ ಗುರಿ ನಮ್ಮನ್ನ ರಕ್ಷಿಸುತ್ತೆ. ಹಾಗಾಗಿ ಯಾವ ರೀತಿಯ ದಾಳಿ ನಡೆದರೂ ಕೂಡ ನಮ್ಮ ಮೇಲೆ ಯಾರು ಏನನ್ನು ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಾವು ವಿನ್ ಆಗ್ತೀವಿ, ನಾವು ಜಯಶೀಲರಾಗ್ತೀವಿ. ಹಾಗೆ ಒಂದನ್ನು ಪಡ್ಕೋಬೇಕಾದ್ರೆ ಖಂಡಿತ ನಿಮ್ಮ ಲೈಫಲ್ಲಿ ನೀವು ಜೀವನದಲ್ಲಿ ಯಾವುದಾದ್ರೂ ಒಂದನ್ನು ತ್ಯಾಗ ಮಾಡ್ಲೇಬೇಕಾಗುತ್ತೆ. ಇದು ಜಗತ್ತಿನ ನಿಯಮ ಅಂತ ಆಶ್ ಸರ್ ಹೇಳ್ತಾರೆ. ಓಕೆ, ಸೊ ಇದೆಲ್ಲ ವಿಷಯಗಳನ್ನ ಮಾತಾಡಿ ಸ್ನೇಹಿತರೆ. ಸೊ ಈ ಗ್ಯಾಪ್ ಗಳನ್ನೆಲ್ಲ ನಾವು ಮುಚ್ತಾ ಇದ್ದೀವಿ. ಯಾರಿಗೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮುಂದಿನ ದಿನಗಳು ಅದ್ಭುತವಾಗಿರುತ್ತೆ. ನೀವು ಕೂಡ ಅಷ್ಟೇನೆ, ಕಂಪನಿಯಲ್ಲಿ ಏನ್ ನಡೀತಾ ಇದೆ ಅದನ್ನ ನೀವು ತಿಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಬಹಳ ಖುಷಿ ಆಗುತ್ತೆ. ಹಾಗೆ ನಿಮ್ಮ ಪರವಾಗಿ ನಾವು ಎಷ್ಟು ಕೆಲಸ ಮಾಡ್ತಾ ಇದ್ದೀವಿ ಅಂತ ನಿಮ್ಗೆ ತಿಳಿದ್ರೆ ನೀವು ನಮ್ಮ ಬಗ್ಗೆ ಅಪಾರವಾದ ಮೆಚ್ಚುಗೆ ವ್ಯಕ್ತಪಡಿಸ್ತೀರಾ, ಹಾಗೂ ಬಹಳ ಖುಷಿಯಾಗಿರ್ತೀರಾ. ಸೊ ನೋಡೋಣ, ಯಾರು ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲಿ. ನನಗೆ ಇನ್ನೂ ಸ್ವಲ್ಪ ಸಮಯ ಬೇಕು, ಇವಾಗಲೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಬಹುಶಃ ಎಲ್ಲ ಸರಿ ಆದ್ರೆ ಬರುವಾರ ಕೂಡ ಸ್ವಲ್ಪ ನಿಮ್ಗೆ ಮಾಹಿತಿಯನ್ನು ನಾನು ನೀಡಬಲ್ಲೆ, ಹಾಗೆ ನೀಡ್ತೀನಿ. ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಮಾಡ್ತಾ ಇದ್ದೀವಿ, ಎಲ್ಲವೂ ನಿಮ್ಮ ಒಳಿತಿಗಾಗಿ ಮಾಡೋದು. ಅದೊಂದು ಮಾತ್ರ ನೀವು ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೆ ನಾವು ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇರೋದಲ್ಲ, ನಿಮ್ಮ ಒಳಿತಿಗಾಗಿ. ಆನ್ ಪ್ಯಾಸಿವ್ ಯಾವತ್ತೂ ಜಯಶೀಲ ಆಗಿ ಇರುತ್ತೆ. ನಾವು ವಿನ್ ಆಗ್ತೀವಿ, ಯಾರು ಸೋಲೋ ಅವಶ್ಯಕತೆ ಇಲ್ಲ. ಹಾಗೂ ಖಂಡಿತ ನಾವು ಗೆಲ್ತೀವಿ. ಸೊ ಹಾಗಾಗಿ ಸ್ನೇಹಿತರೆ, ಪ್ರತಿಯೊಬ್ರು ಒಂದೇ ಒಂದು ವಿಷಯ ಮಾತಾಟ ಮಾಡ್ಕೋಬೇಕು. ನಿನ್ನೆ 14 ನಿಮಿಷಗಳ ಕಾಲ ಯಾರು ಆಶ್ ಸರ್ ಏನು ಮಾತಾಡಿದ್ರು, ಒಂದೇ ಒಂದು ವಿಷಯ ಅಂದ್ರೆ ನಮ್ಮ ಒಳಿತಿಗಾಗಿ ಅವರು ಹೋರಾಟ ಕೊಡ್ತಾ ಇದ್ದಾರೆ. ನಾವು ಜಯಶೀಲರಾಗೇ ಆಗ್ತೀವಿ, ಯಾರು ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅತಿ ಶೀಘ್ರದಲ್ಲೇ ನಮ್ಗೆಲ್ರಿಗೂ ಗುಡ್ ನ್ಯೂಸ್. ಎಲ್ರು ಲೀಡರ್ಸ್ಗಳು ಹೇಳ್ತಾ ಇದ್ರು, ಅತಿ ಶೀಘ್ರದಲ್ಲಿ ಎಷ್ಟು ಬೇಗ ಆಗತ್ತೆ ಅಷ್ಟು ಬೇಗ ಎಲ್ರಿಗೊಂದು ಒಳ್ಳೆಯ ಸುದ್ದಿ, ಸಿಹಿ ಸುದ್ದಿ, ಶುಭ ಸುದ್ದಿ, ದೊರೆಯುವ ಸೂಚನೆ ದಟ್ಟವಾಗಿದೆ.
ನಮ್ಮ ಇವರು ಸತ್ಯಪ್ರಕಾಶ್ ಸರ್ ಹೇಳಿದಾಗೆ ದಿಲ್ಲನ್ ಸರ್ ಅಂತೂ ತುಂಬಾ ಪಾಸಿಟಿವ್ ಆಗಿದ್ದಾರೆ. ಹಾಗೆ ಮೊನ್ನೆ ಕೂಡ ಅಷ್ಟೇನೆ ಅವ್ರದ್ದು ಒಂದು ಈ ಪ್ರೈಮ್ ಡಿಸ್ಕಷನ್ ಅಲ್ಲಿ ನಮ್ಮ ಇವರು ಸ್ವಲ್ಪ ಜಾಸ್ತಿ ಮಾತಾಡಿದ್ರು, ಯಾರು ನಮ್ಮ ದಿನೇಶ್ ಕೋಟೆಯನ್ನ. ಅವ್ರು ಹೇಳ್ತಾ ಇದ್ರು, ನೋಡಿ ನಾವೆಲ್ಲರೂ ತುಂಬಾ ವರ್ಷಗಳಿಂದ ನಿಮ್ ಜೊತೆ ಇದ್ದೀವಿ, ಎಲ್ರು ಅಷ್ಟೇನೆ, ಎಲ್ರು ನಮ್ಮ ಮಾತು ಕೇಳ್ತಾರೆ, ಎಲ್ಲ ಮೀಟಿಂಗ್ ಬರ್ತಾರೆ. ಓಕೆ, ಕೆಲವು ಲೀಡರ್ಸ್ ಗಳಿದ್ದಾರೆ, ಕೆಲವು ಲೀಡರ್ಸ್ ಗಳು ಇಲ್ಲ. ಬಟ್ ನೋಡಿ, ನಾವು ಆಶ್ ಸರ್ ಏನ್ ಹೇಳ್ತಾರೆ ಅದನ್ನ ನಾವು ಕೂಡ ಪ್ರಬಲವಾಗಿ ನಂಬಿದ್ದೇವೆ. ಹಾಗೂ ನಮ್ಮ ಸಪೋರ್ಟ್, ನಮ್ಮ ಬೆಂಬಲ ಯಾವತ್ತೂ ನಾವು ಆಶ್ಚರ್ಯ ಕೊಡ್ತೀವಿ. ನೀವು ಕೂಡ ಅಷ್ಟೇ, ನಾವ್ ಏನ್ ಹೇಳ್ತೀವಿ ನಿಮ್ಗೆ ಬೇಜಾರಾಗಿದ್ರೆ, ಇಷ್ಟ ಇಲ್ಲ ಅಂದ್ರೆ ಖಂಡಿತ ನೀವು ಆಶ್ಚರ್ಯ ಹೇಳದ್ ಮಾತನ್ನೇ ಕೇಳ್ಬೋದು, ಯಾಕಂದ್ರೆ ನಾವು ಕೂಡ ಅದನ್ನೇ ಹೇಳೋದು. ಸೊ ಎಲ್ರು ಪಾಸಿಟಿವ್ ಆಗಿದ್ದೀವಿ. ಏನೇನೋ ಕೆಟ್ಟ ಕೆಟ್ಟ ವಿಡಿಯೋಗಳನ್ನ ಆಚೆಚೆ ನೋಡ್ಕೊಂಡು ಆ ಜನ ಹೀಗೆ ಹೇಳ್ತಾರೆ, ಈ ಜನ ಹೀಗೆ ಹೇಳ್ತಾರೆ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಥಿತಿ ನೀವು ಸುಮ್ನೆ ನಿಮ್ಗೆ ನೀವು ಹಾನಿ ಮಾಡ್ಕೋಬೇಡಿ. ಎಲ್ಲ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಆಶ್ ಸರ್ ಅಷ್ಟೊಂದು ಹೇಳಿದ ಮೇಲೆ ಅದು ಹೃದಯಾಂತರಾಳದಿಂದ ಹೇಳಿದ ಮಾತುಗಳು ನಮ್ಗೆಲ್ರಿಗೂ ಗೊತ್ತು. ನೀವು ಕೂಡ ನಮ್ ಜೊತೆ ಇರಿ. ಹಾಗೆ ನಮ್ಮ ದಿಲ್ಲನ್ ಸರ್ ಕೂಡ ಒಂದು ಮೊಬೈಲ್ ಅಲ್ಲಿ ತೋರಿಸ್ತಾ ಇದ್ರು, ನೋಡಿ 4-5 ವರ್ಷಗಳಲ್ಲಿ ಆಶ್ ಸರ್ ಜೊತೆ ನಾವು ಎಷ್ಟು ಟಚ್ ಅಲ್ಲಿ ಇದ್ದೀವಿ, ಅವ್ರು ಕಳಿಸಿರೋ ಮೆಸೇಜ್ ಗಳನ್ನ ನೋಡಿ, ಮೇಲ್ ಗಳನ್ನ ನೋಡಿ, ಅವ್ರಿಗೆ ಮಾಡಿರೋ ಕಾಲ್ ಗಳನ್ನ ನೋಡಿ ಅಂತ ತೋರಿಸ್ತಾ ಇದ್ರು. ಯಾಕೆ ಇದನ್ನೆಲ್ಲ ಹೇಳ್ತಾ ಇರೋದಂದ್ರೆ, ನಮಗೂ ಕೂಡ ಎಲ್ಲ ಲೀಡರ್ಶಿಪ್ ಜೊತೆ, ಈಗ ಮಾರ್ಟಿ ಆಗಿರ್ಬೋದು, ಕ್ರಿಸ್ ಆಗಿರ್ಬೋದು, ಅಥವಾ ಜಗತ್ತಿನ ಯಾವುದೇ ಟಾಪ್ ಲೀಡರ್ ಆನ್ ಪ್ಯಾಸಿವ್ ಕಂಪನಿಯವರು ಆಗಿರ್ಬೋದು, ಎಲ್ಲರ ಜೊತೆಲೂ ನಾವು ಟಚ್ ಅಲ್ಲಿ ಇದ್ದೀವಿ. ಆಶ್ ಸರ್ ಜೊತೆ ಹಾಗೆ ಪ್ರತಿ ದಿವಸ ಮಾತಾಡ್ದಂಗೆ ಮಾತಾಡ್ತಾ ಇದ್ದೀವಿ. ನಮ್ಗೆ ಪ್ರತಿಯೊಂದು ವಿಷಯಗಳನ್ನು ಅವ್ರು ಬಿಡಿಸಿ ಹೇಳ್ತಾ ಇದ್ದಾರೆ. ಅದನ್ನ ನಾವು ನಿಮ್ಗೂ ಕೂಡ ಹೇಳ್ತಾ ಇದ್ದೀವಿ. ಸೊ ಯಾರು ಅಷ್ಟೊಂದು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ ಜೊತೆ ಇರಿ, ನಾವು ಒಟ್ಟಿಗೆ ಪ್ರಯಾಣ ಮಾಡೋಣ. ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮ ದಿನ ಅದ್ಭುತವಾಗಿರುತ್ತೆ. ದಿಲ್ಲನ್ ಸರ್, ದಿನೇಶ್ ಕೋಟ್ಯಾನು, ನಮ್ಮ ನೀರಜ್ ದಾಲ್ವಿ ಅಥವಾ KD ಶುಕ್ಲಾ ಎಲ್ರು ಇರ್ಬೋದು, ಎಲ್ರು ಅದನ್ನು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಕೊನೆಯದಾಗಿ ಹೇಳೋದೇನಂದ್ರೆ, ಯಾರು ಏನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಆನ್ ಪ್ಯಾಸಿವ್ ಇಲ್ಲಿಗೆ ನಿಂತು ಹೋಯ್ತು ಅಥವಾ ನೆಗೆಟಿವ್ ಆಗಿ ಆಲೋಚನೆ ಮಾಡ್ಕೊಂಡು ನಮ್ಮ ಏನು ಮಾನಸಿಕ ನೆಮ್ಮದಿ ನಾವೇ ಹಾಳು ಮಾಡ್ಕೋಬಾರ್ದು. ಪಾಸಿಟಿವ್ ಆಗಿರೋಣ. ಏನಾಗುತ್ತೆ, ಆಶ್ ಸರ್ ಖಂಡಿತ ಒಂದು ಪ್ರಯತ್ನ ಮಾಡ್ತೀನಿ, ಎಲ್ಲರ ಜೀವನ ಒಳ್ಳೇದಾಗತ್ತೆ. ನನ್ಗಂತೂ ಭರವಸೆ ಇದೆ. ನೀವು ಕೂಡ ಅದೇ ಭರವಸೆ ಇಟ್ಕೊಂಡು ನಮ್ಮ ಜೊತೆ ಪ್ರಯಾಣ ಮಾಡಿ ಅಂತ ಒಂದು ಬೆಳ್ಳಿ ರೇಖೆಯನ್ನು ನಮ್ಮ ಮುಂದಿಟ್ಟಿದ್ದಾರೆ ಸ್ನೇಹಿತರೆ. ಸೊ ಎಲ್ರಿಗೂ ಒಳ್ಳೇದಾಗ್ಬೋದು. ಖಂಡಿತ ನಾವು ಆಶ್ ಸರ್ ಜೊತೆ ಪ್ರಯಾಣ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟ ಹೇಳೋಕೆ ಇಷ್ಟಪಡ್ತೀನಿ. ಅವಕಾಶಕ್ಕಾಗಿ ನಿಜವಾಗ್ಲೂ ಧನ್ಯವಾದಗಳು. ಓವರ್ ಟು ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯಗಳನ್ನ ನೀಡಿದ್ದಕ್ಕಾಗಿ. ಎಲ್ಲರ ಮಾತುಗಳನ್ನ ಕೇಳಿದ್ರಲ್ಲ ಫ್ರೆಂಡ್ಸ್. ನಾವೀಗ ಕಂಪನಿಯ ಯಾವ ಹಂತದಲ್ಲಿ ಇದ್ದೇವೆ ಎನ್ನುವುದು ಎಲ್ಲರಿಗೂ ಮನದಟ್ಟಾಗಿರ್ಬೋದು ಅಂತ ಅನ್ಕೊಳ್ತಾ ಇದ್ದೇನೆ. ನಿನ್ನೆ 360 ವೆಬಿನಾರ್ ಅಲ್ಲಿ ಆಶ್ ಸರ್ ಆಡಿದ ಮಾತುಗಳು ನಮಗೆ ಇನ್ನಷ್ಟು ಭರವಸೆಯನ್ನ ಕೊಟ್ಟಿದೆ. ಇವತ್ತು ಮಾತನಾಡಿದ ಎಲ್ಲ ಲೀಡರ್ಸ್ಗಳಿಗೂ, ಮೀಟಿಂಗಿಗೆ ಬಂದಿರುವಂತ ಎಲ್ಲರಿಗೂ ಸಹ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಮೀಟಿಂಗ್ ಮುಗಿಸೋಣ ಅಲ್ವಾ ಸರ್? ಓಕೆ, ಮತ್ತೆ ಅವರು ಭಾರತಿ ಮೇಡಮ್ ಇದಾರೆ, ಮಾತಾಡ್ತಾ ಇದ್ರು, ಮಾತಾಡ್ಸಿವಿ. ಭಾರತಿ ಮೇಡಮ್ ಇದ್ದೀರಾ? ಇಲ್ಲಿರುವಂತಹ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಮೇಡಮ್. ಇಲ್ಲಿರುವಂತಹ ಎಲ್ಲರೂ ಒಂದೊಂದು ಮೋಟಿವೇಶನ್ ಕೋಟ್ಸ್ ಆಗಿ ಎಲ್ಲ ಹೇಳಿದಿರ. ವಿಠಲ್ ಸರ್, ರಾಜ್ಕುಮಾರ್ ಸರ್, ಭಾಸ್ಕರ್ ಸರ್, ಸತ್ಯಪ್ರಕಾಶ್ ಸರ್, ನೀವು. ಸೊ ಎಲ್ರು ಹೇಳುವುದು ಒಂದೇ, ನಾವೆಲ್ಲರೂ ಒಗ್ಗಟ್ಟಾಗಿ ಇರ್ಬೇಕು, ಒಗ್ಗಟ್ಟಿನಲ್ಲೇ ಬಲವಿದೆ ಅಂತ ಯಾವ ತರ ನಾವ್ ಹೇಳ್ತೀವೋ ಅದೇ ರೀತಿ ಒಗ್ಗಟ್ಟಾಗಿ ನಾವ್ ಮುಂದೆ ಹೋಗ್ಲೇಬೇಕು. ನಮ್ಗೆ ಮುಂದಿನ ದಿನಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ, ನಮ್ಮ ಲೈಫ್ ಜೀವನ ಚೆನ್ನಾಗಿರುತ್ತೆ. ಇನ್ನು ಅಡ್ವಾನ್ಸ್ ಆಗಿ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೇನೆ. ಎಲ್ರಿಗೂ ಆ ದೇವಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ನಿಮ್ಮ ಜೀವನ ಚೇಂಜ್ ಆಗ್ಲಿ, ನಿಮ್ಮ ಜೀವನ ಶೈಲಿ ಚೇಂಜ್ ಆಗುತ್ತೆ, ನಿಮ್ಮ ಲೈಫ್, ನಿಮ್ಮ ಫ್ಯೂಚರು, ನೀವ್ ಇವಾಗ ಹೇಗಿದ್ದೀರಾ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬದ ದಿನ ಆ ತರ ಇರಲ್ಲ. ಇದು ನನ್ನ ನಂಬಿಕೆ, ನನ್ನ ಭರವಸೆ. ನೀವೆಲ್ರು ಚೆನ್ನಾಗಿರ್ತೀರಾ ಅಂತ ನನ್ನ ಉದ್ದೇಶ. ಚೆನ್ನಾಗಿರ್ತೀರಾ. ಸೊ be yourself. Don't try to be different and don't try to be like everyone else. Just be yourself. ನೀವಾಗೆ ಇರಿ. ಯಾರೋ ಮಾತು ಕೇಳ್ಬಿಟ್ಟು ಏನೇನೋ ಮಾತಾಡೋದು ಬೇಡ ನೆಗೆಟಿವ್ ಆಗಿ. ಸೊ ನಿಮ್ಗೆ ಏನ್ ಅನ್ಸುತ್ತೆ, ನೀವು ಒಂದು ಪಾಸಿಟಿವ್ ವೇ ಅಲ್ಲಿ ನೀವಾಗಿನೇ ನೀವ್ ಇರ್ರಿ, ಆಗ ನಿಮ್ ಲೈಫ್, ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಬಿ ಸ್ಟ್ರಾಂಗ್ ಮೈಂಡೆಡ್ ಅಂಡ್ ಆಲ್ವೇಸ್ ಬಿಲೀವ್ ದಟ್ ಇಂಪಾಸಿಬಲ್ ಈಸ್ ಪಾಸಿಬಲ್. ಇಂಪಾಸಿಬಲ್ ಯಾವ್ದು ಏನು ಇಲ್ಲ, ಎಲ್ಲ ಪಾಸಿಬಲ್. ನಮ್ಮ ಮೈಂಡ್ ನಾವು ಸ್ಟ್ರಾಂಗ್ ಆಗಿದ್ರೆ ಮಾತ್ರ ನಮ್ಗೆ ಎಲ್ಲಾ ಕೆಲ್ಸಗಳು ಆಗುತ್ತೆ. ನಮ್ದು ಸ್ಟ್ರಾಂಗ್ ನಾವ್ ಇರ್ತೀವಿ. ನಮ್ಮ ಲೈಫ್ ಅದೇ ತರ ಮುಂದೆ ಸಾಗುತ್ತೆ. ಎವ್ರಿಥಿಂಗ್ ಇನ್ ಲೈಫ್ ಈಸ್ ಈಸಿಯರ್ ವೆನ್ ಯು ಡೋಂಟ್ ಕನ್ಸರ್ನ್. ಕಾಳಜಿನೇ ಇಲ್ಲ ಅಂತಂದ್ರೆ ಯುವರ್ ಸೆಲ್ಫ್ ವಿತ್ ವಾಟ್ ಎವರ್ ಎವ್ರಿಬಡಿ ಎಲ್ಸ್ ಈಸ್ ಡೂಯಿಂಗ್. ಸೊ ಎಲ್ರ ಬಗ್ಗೆ ಕಂಪೇರ್ ಮಾಡ್ಬಿಟ್ಟು ನಾವ್ ಯಾವ್ದೋ ಮಾಡೋಕ್ಕಿಂತ ನಾವೇನ್ ಮಾಡ್ತಾ ಇದೀವಿ, ನಮ್ ಲೈಫ್ ಏನು, ನಮ್ಮ ಜೀವನ ಶೈಲಿ ಏನು, ನಮ್ಮ ಬಗ್ಗೆ, ನಮ್ಮ ಕನ್ಸರ್ನ್ ಬಗ್ಗೆ ನಾವಿದ್ರೆ ಸೊ ನಮ್ ನಡೆಯೋ ಒಂದು ಒಳ್ಳೆ ದಾರಿಯಲ್ಲಿ ನಾವಿದೀವಿ. ಸೊ ಅದೇ ರೀತಿಯಲ್ಲಿ ನಾವ್ ಮುಂದೆ ಹೋಗೋಣ. ನಮ್ಮ ಲೈಫ್ ಅದೇ ತರ ಇರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಯಾರು ವರಿ ಆಗೋ ಅವಶ್ಯಕತೆನೂ ಇಲ್ಲ. ಸೊ ಇವತ್ತಾಗ್ಬೋದು, ನಾಳೆ ಆಗ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ನೆಕ್ಸ್ಟ್ ಮಂತ್ ಅಲ್ಲಿ ನಮ್ಗೆ ಒಳ್ಳೆ ನ್ಯೂಸ್ ಬಂದೇ ಬರುತ್ತೆ. ಆಶ್ ಸರ್ ನಮ್ ಜೊತೆ ಇದಾರೆ.
ನಾನು ಇವರು ಜೂಲಿ ಮೇಡಮ್ ಮತ್ತೆ ವಿಲಿಯಮ್ಸ್ ಅವರ ಮೀಟಿಂಗ್ ಕೇಳಿದೆ. ಅವ್ರು ಎಷ್ಟು ಸರಳವಾಗಿ ಮಾತಾಡ್ತಾ ಇದ್ರು, ಎಷ್ಟು ನೀಟ್ ಆಗಿ ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ತುಂಬಾ ಖುಷಿ ಆಗುತ್ತೆ ಅವ್ರ ವರ್ಡ್ಸ್ ಕೇಳ್ಬಿಟ್ಟು. ನಿನ್ನೆ ಮೀಟಿಂಗ್ ಅಟೆಂಡ್ ಆಗಿದ್ದೆ, ನಿನ್ನೆ ನೈಟ್ 11:30ಗೆ. ಸೊ ಜಾಸ್ತಿ ಏನ್ ಮಾತಾಡಿಲ್ಲ, ಬಟ್ ಏನ್ ಹೇಳಿದ್ರು ಎಲ್ಲ ನಮ್ಮ ಒಳ್ಳೇದಕ್ಕೋಸ್ಕರನೇ ಹೇಳಿದ್ದಾರೆ. ನಾವ್ ಅದೇ ರೀತಿ ಮುಂದೆ ಬದಿಬೇಕು. ನಮ್ಮ ಇವಾಗ ಪ್ರೆಸೆಂಟ್ ಆಗಿ ನಮ್ ಕೈಯಲ್ಲಿರೋದು ಜಿಮೇಲ್. ಆ ಜಿಮೇಲ್ ಅನ್ನ ನಾವು ಕರೆಕ್ಟ್ ಆಗಿ ಪಾಸ್ವರ್ಡ್ ಆಗಿ ಅದೇನೇ ಇದನ್ನ ಮತ್ತೆ ಮರ್ತೋಗ್ಬೇಡಿ. ಎಲ್ಲೋ ಅದನ್ನ ನೋಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟು ಅದನ್ನ ಓಪನ್ ಮಾಡ್ತಾ ಇದ್ರೆ ಆಕ್ಟಿವ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತಾ, ನಾನು ಇಷ್ಟುವರೆಗೆ ಮಾತಾಡಿದ ಎಲ್ಲರಿಗೂ, ಇಲ್ಲಿರುವಂತಹ ಎಲ್ಲರಿಗೂ ಇನ್ ಅಡ್ವಾನ್ಸ್ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು, ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಭಾರತಿ ಮೇಡಮ್. ತಮಗೂ ಇಲ್ಲಿ ಬಂದಿರುವಂತ ಎಲ್ಲರಿಗೂ ಸಹ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ನಾನು ಹೇಳ್ತಾ ಇದ್ದೇನೆ. ಇವತ್ತು ಮಾತನಾಡಿದ ಎಲ್ಲ ಲೀಡರ್ಸ್ಗಳಿಗೂ, ಮೀಟಿಂಗ್ಗೆ ಬಂದಿರುವಂತ ಎಲ್ಲರಿಗೂ ಸಹ ಧನ್ಯವಾದಗಳನ್ನ ಹೇಳ್ತೇನೆ. ನನಗೆ ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಮೀಟಿಂಗ್ ಅಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಶುಭರಾತ್ರಿ. ವಿ ಆರ್ ಸೋ ಇನ್ ಇಟ್ ಟು ವಿನ್ ಇಟ್. We are in it to win it. Thank you. Thank Thank you. you. Good.